ಓಂ ಶಾಂತಿ. ಬಾಬಾರವರು ನಮಗೆ ಡೈಲಿ ತಿಳಿಸ್ತಿರ್ತಾರೆ, ಬ್ರಹ್ಮ ಬಾಬಾರವರನ್ನ ಫಾಲೋ ಮಾಡಿ. ಯಾಕೆ ಅಂದರೆ ಅವರು ನಮಗೆ ಉದಾಹರಣಾ ಮೂರ್ತಿ ಆಗಿದ್ದಾರೆ, ನಮಗೆ ಎಕ್ಸಾಂಪಲ್ ಆಗಿದ್ದಾರೆ, ನಂಬರ್ 1 ಆಗಿದ್ದಾರೆ. ಅವರು ನಂಬರ್ 1 ಅರ್ಜುನ ಕೂಡ. ಪ್ರತಿಯೊಂದು ಹೆಜ್ಜೆನೂ ಸಹ ಶಿವ ಬಾಬಾರವರ ಶ್ರೀಮತದಂತೆ ನಡೆದು ತೋರಿಸಿದ್ದಾರೆ. ಸಂಪೂರ್ಣ ಸಂಪನ್ನ ಕರ್ಮಾತೀತರಾಗಿ ಅವ್ಯಕ್ತ ಫರಿಸ್ತೆಯಾಗಿದ್ದಾರೆ. ಒಂದೇ ಏಟಿಗೆ ಬಲಿಹಾರಿ ಆಗ್ಬಿಟ್ರು. ಇದು ಅವರು ಸಂಪನ್ನ ಸಂಪೂರ್ಣ ಕರ್ಮಾತೀತ ಆಗೋದಕ್ಕೆ ಇದು ಆಧಾರ ಆಗಿದೆ. ಒಂದೇ ಏಟಿಗೆ ಬಲಿಹಾರಿ ಆಗ್ಬಿಟ್ರು, ಸರ್ವಸ್ವ ತ್ಯಾಗಿ ಆಗ್ಬಿಟ್ರು. ಎಲ್ಲವನ್ನೂ ಸಹ ಅಂಶ ವಂಶ ಸಹಿತವಾಗಿ ಬಾಬಾರವರಿಗೆ ಅರ್ಪಣೆ ಮಾಡಿಬಿಟ್ರು. 100% ನಿಶ್ಚಯ ಇತ್ತು, ಮಾಡಿಸುವಂಥವರು ಬಾಬಾ ಆಗಿದ್ದಾರೆ, ನಾನು ಕೇವಲ ನಿಮಿತ್ತ ಅನ್ನೋ ಭಾವನೆ ಇತ್ತು. ನಿರ್ಮಾಣ ಚಿತ್ತರು ಸಹ ಆಗಿದ್ರು. ಕರ್ಮಗಳಲ್ಲಿ ಅವರನ್ನ ಫಾಲೋ ಮಾಡಿ ಅಂತ ಬಾಬಾ ನಮಗೆ ತಿಳಿಸ್ತಿರ್ತಾರೆ. ಅವರು ಸಂಪೂರ್ಣ ಆದ್ರು, ಸಂಪನ್ನ ಆದ್ರು. ಯಾಕೆ? ಒಂದೇ ಏಟಿಗೆ ಬಲಿಹಾರಿ ಆದ್ರು. ಎಲ್ಲವನ್ನ ಅರ್ಪಣೆ ಮಾಡಿದ್ರು. ತನು, ಮನ, ಧನ, ಜನ, ಸ್ಥೂಲವಾಗಿ ಸೂಕ್ಷ್ಮವಾಗಿ, ಅವರಲ್ಲಿರೋ ಒಳ್ಳೇದಿರಲಿ ಕೆಟ್ಟದ್ದಿರಲಿ ಏನೇ ಇರಲಿ, ಎಲ್ಲವೂ ದೇಹಾಭಿಮಾನ ಎಲ್ಲವನ್ನೂ ಸಹ ಬಾಬಾರವರಿಗೆ ಅರ್ಪಣೆ ಮಾಡಿಬಿಟ್ರು. ಅವರು ಎಲ್ಲ ಅರ್ಪಣೆ ಮಾಡಿದ್ದಾರೆ ಅಂತಂದ್ರೆ ಅದರ ಸಂಕೇತವಾಗಿ, ಅದರ ಒಂದು ಪ್ರತಿಫಲವಾಗಿ ಬಾಬಾರವರಿಂದ ಸರ್ವಶಕ್ತಿಗಳು, ಸರ್ವ ಪ್ರಾಪ್ತಿಗಳು, ಖಜಾನೆಗಳು ಎಲ್ಲವನ್ನ ತುಂಬಿಕೊಂಡ್ರು. ಅದರಿಂದ ಎಲ್ಲರಿಗೂ ಸಹ ಸೇವೆ ಮಾಡಿದ್ರು, ಎಲ್ಲರಿಗೂ ದಾನ ಮಾಡಿದ್ರು, ವೃದ್ಧಿ ಮಾಡ್ಕೊಳ್ತಾ ಹೋದ್ರು ಎಲ್ಲವನ್ನ. ಈಗ ನಾವು ಅಷ್ಟೇ ನೋಡಿ, ಈಗ ಸಮಯ ತುಂಬಾ ಕಡಿಮೆ ಇದೆ, ನಾವು ಅಂತಿಮದಲ್ಲಿದ್ದೀವಿ. ಯಾವ ಸಮಯದಲ್ಲಿ ಏನಾಗುತ್ತೋ ಅಚಾನಕ್ ಆಗಿ ನಮಗ್ ಗೊತ್ತಿಲ್ಲ. ಬಾಬಾ ಮಾತ್ರ ಹೇಳ್ತಾರೆ, ಎವರ್ ರೆಡಿ. ನಾನು ವಿನಾಶದ ಡೇಟ್ ಹೇಳೋದಿಲ್ಲ, ಆದ್ರೆ ನೀವು ಎವರ್ ರೆಡಿ ಆಗಿರ್ಬೇಕು. ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಅಕಸ್ಮಾತ್ ಆಗಿ ಅಚಾನಕ್ ಆಗಿ ನಡೆಯುತ್ತೆ. ಅದು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ನೀವು ಎವರ್ ರೆಡಿ ಆಗ್ಬೇಕು. ಅಂತಿಮ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ನಷ್ಟ ಮೋಹಿಗಳಾಗಬೇಕು, ಕರ್ಮಾತೀತರಾಗಬೇಕು, ಸಂಪೂರ್ಣ ಸಂಪನ್ನ ಆಗಬೇಕು, ನನ್ನ ಸಮಾನ ಆಗಬೇಕು ಅಂತ ತಿಳಿಸ್ತಿದ್ದಾರೆ ಬಾಬಾ. ಪ್ರತಿದಿನ ತಿಳಿಸ್ತಿದ್ದಾರೆ ತಾನೆ. ಆದ್ರೂ ನಾವು ಕೆಲವರು ಒಂದು ವಾರದ ಮಗು ಆಗಿರ್ಬೋದು, ಬಾಬಾರವರಿಗೆ 1 ತಿಂಗಳಿರ್ಬೋದು, ಇಲ್ಲ ವರ್ಷಗಳಿರ್ಬೋದು, 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷದ ಮಗುನೂ ಸಹ ನಾವು ಆಗಿರ್ಬೋದು ಬಾಬಾರವರಿಗೆ. ಆದ್ರೆ ನಮ್ಮಲ್ಲಿ ಪರಿವರ್ತನೆ ಬರೋದಕ್ಕೆ ಮುಖ್ಯ ಕಾರಣನೇ ಸಮರ್ಪಣೆ, ಬಲಿಹಾರಿ ಆಗುವಂಥದ್ದು. ನಾವು ಎಷ್ಟು ಬಲಿಹಾರಿ ಆಗ್ತೀವೋ ಬಾಬಾ ನಮಗೆ ಬಲಿಹಾರಿ ಆಗ್ಬಿಡ್ತಾರೆ. ನಮಗೆಲ್ಲ ಕೊಟ್ಬಿಡ್ತಾರೆ. ನಾವು ಯಾವಾಗ ಬಾಬಾ ಎಲ್ಲ ನೀನೆ, ಎಲ್ಲ ನಿಂದೆ ಅಂದಾಗ ಬಾಬಾ ಸಹ ಹೇಳ್ತಾರೆ, ಮಕ್ಕಳೇ
ಎಲ್ಲ ನಿಮ್ಮದೇ. ಇಲ್ಲಿ ಕೊಟ್ಟು ತಗೊಳ್ಳುವಂತಹ ವ್ಯಾಪಾರ ನಡೀತಾ ಇದೆ. ನಾವು ಕೊಡದೆ ಬಾಬಾರವರು ನಮಗೆ ಕೊಡೋದಿಲ್ಲ. ನಾವು ಒಂದನ್ನ ಕೊಟ್ಟು ಒಂದನ್ನ ತಗೋಬೇಕು. ದೇಹಾಭಿಮಾನವನ್ನ ಕೊಟ್ಟು ಬಾಬಾರವರಿಗೆ ಆತ್ಮದಲ್ಲಿ ಶಕ್ತಿಯನ್ನು ತುಂಬಿಕೊಂಡು ಆತ್ಮಾಭಿಮಾನಿಯಾಗಬೇಕು ಬಾಬಾರವರಿಂದ. ವಿಕಾರಗಳನ್ನ ಕೊಟ್ಟು ನಿರ್ವಿಕಾರಿಯಾಗಬೇಕು. ಅಂದ್ರೆ ನಾವು ಯಾವಾಗ ವಿಕಾರಗಳನ್ನ, ಅಸುರಿ ಗುಣಗಳನ್ನ ಬಾಬಾರವರಿಗೆ ಅರ್ಪಣೆ ಮಾಡ್ತೀವಿ, ದೈವಿ ಗುಣಗಳು ನಮಗೆ ವಾಪಸ್ ಕೊಡ್ತಾರೆ. ರಿಟರ್ನ್ ಇದು. ನಾವೊಂದು ಕೊಟ್ರೆ ಅವರು ನಮಗೆ ವಾಪಸ್ ಇನ್ನೊಂದು ಕೊಡ್ತಾರೆ, ಅದಕ್ಕೆ ರಿಟರ್ನ್ ಆಗಿ. ನಾವು ಎಲ್ಲವನ್ನೂ ಸರ್ವವನ್ನೂ ಕೊಡ್ತೀವಿ ಅಂತಂದ್ರೆ ಬಾಬಾ ಸರ್ವವನ್ನೂ ನಮಗ್ ಕೊಡ್ತಾರೆ. ಆವಾಗಲೇ ನಾವು ಸಂಪೂರ್ಣ ಸಂಪನ್ನ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಮ್ಮನ್ನ ನಾವು ಅರ್ಪಣೆ ಮಾಡೋದರ ಜೊತೆಗೆ ನಮಗೆ ಸಂಬಂಧಪಟ್ಟಿದ್ದ ಎಲ್ಲವೂ ಸಹ, ಸೂಕ್ಷ್ಮ ಸ್ಥೂಲ ಎಲ್ಲವೂ ಸಹ ಬಾಬಾರವರಿಗೆ ಅರ್ಪಣೆ ಮಾಡಬೇಕು. ಬಾಬಾ ಹೇಳ್ತಾರೆ, ನಾನು ದೀಪ ಆಗಿದ್ದೀನಿ, ನೀವು ದೀಪದ ಹುಳುಗಳಾಗಿದ್ದೀರಾ. ದೀಪದ ಹುಳುಗಳು ದೀಪಕ್ಕೆ ಬಲಿಹಾರಿ ಆಗ್ಬೇಕು ಅಂತ ಹೇಳ್ತಾರೆ. ಹಾಗೆ ಅಲ್ವಾ? ಸ್ಥೂಲವಾದ ದೀಪ ಇದೆ ಅಂದ್ರೆ ಆ ದೀಪದ ಹುಳುಗಳು ಬಂದು ಬಲಿಹಾರಿ ಆಗುವಂತ ಹುಳುಗಳು ಬಂದು ಬಲಿಹಾರಿ ಆಗ್ಬಿಡ್ತವೆ. ಕೆಳಗಡೆ ಸತ್ತು ಬಿದ್ದಿರ್ತವೆ ಆ ಹುಳುಗಳು ಅಲ್ವಾ, ಬಲಿಹಾರಿ ಆಗಿರ್ತವೆ ಆ ದೀಪಕ್ಕೆ. ರೆಕ್ಕೆಗಳೆಲ್ಲ ಉದುರೋಗಿರುತ್ತೆ ಆ ಒಂದು ದೀಪದ ಒಂದು ಪ್ರಕಾಶತೆಗೆ, ಆ ಒಂದು ಬಿಸಿಗೆ ಅಲ್ವಾ. ಇಲ್ಲಿ ನಾವು ಯಾವಾಗ ದೀಪಕ್ಕೆ ಬಲಿಹಾರಿ ಆಗ್ತೀವಿ, ಬಾಬಾರವರಿಗೆ ಬಲಿಹಾರಿ ಆಗ್ತೀವಿ, ನಮ್ಮ ಒಂದು ದೇಹಾಭಿಮಾನ, ಅಸುರಿ ಸಂಸ್ಕಾರಗಳು ಎಲ್ಲವೂ ಸಹ ಸಮಾಪ್ತಿ ಆಗ್ತಾ ಹೋಗುತ್ತೆ. ನಾವು ಆತ್ಮ ಅಂತ ತಿಳ್ಕೊಂಡಿದೀವಿ ನಿಜ, ಪರಮಾತ್ಮ ಅಂತ ತಿಳ್ಕೊಂಡಿದೀವಿ ನಿಜ, ನಮ್ಮ ತಂದೆ ಪರಮಾತ್ಮ ಅಂತ ತಿಳ್ಕೊಂಡಿದೀವಿ, ಜ್ಞಾನವನ್ನ ತಿಳ್ಕೊಂಡಿದೀವಿ. ಬಟ್ ಅದು ಧಾರಣೆ ಆಗ್ಬೇಕಲ್ವಾ? ಅದು ಧಾರಣೆ ಆಗ್ಬೇಕಂದ್ರೆ ನಾವು ಎಲ್ಲವನ್ನ ಕೊಡಬೇಕು. ಮನಸ್ಸನ್ನ ಅರ್ಪಣೆ ಮಾಡಬೇಕು, ಸಂಕಲ್ಪಗಳನ್ನ ಅರ್ಪಣೆ ಮಾಡಬೇಕು, ನಮ್ಮ ಪ್ರತಿ ಸಮಯವನ್ನ ಬಾಬಾರವರಿಗೆ ಅರ್ಪಣೆ ಮಾಡಬೇಕು, ಶ್ವಾಸವನ್ನು ನಾವು ಬಾಬಾರವರಿಗೆ ಅರ್ಪಣೆ ಮಾಡಬೇಕು. ಬಾಬಾರವರೇನ್ ತಗೊಂಡು ಏನ್ ಮಾಡ್ತಾರೆ, ನಾವು ಕೊಟ್ಟರು ಸಹ ಏನ್ ಮಾಡ್ತಾರೆ, ನಾವೇನ್ ಸ್ಥೂಲವಾಗಿ ಕೊಡ್ತೀವ? ಸ್ಥೂಲವಾಗಿ ನಾವು ಕೊಡೋದಿಲ್ಲ. ನಾವು ದೇಹವನ್ನು ಕೊಡೋದಿಲ್ಲ, ಸಂಬಂಧಗಳು ಕೊಡೋದಿಲ್ಲ, ದುಡ್ಡು ಕೊಡೋದಿಲ್ಲ, ಆಸ್ತಿ ಕೊಡೋದಿಲ್ಲ, ಯಾವುದು ಕೊಡೋದಿಲ್ಲ ಸ್ಥೂಲವಾಗಿ. ಮನಸ್ಸು, ಬುದ್ಧಿಯಿಂದ, ಹೃದಯದಿಂದ ನಾವು ಅರ್ಪಣೆ ಮಾಡುವಂಥದ್ದು ನಿನ್ನದು ಅಂತ. ಅದನ್ನ ಏನ್ ಮಾಡ್ತಾರೆ, ನಮ್ಮ ಕಲ್ಯಾಣಕ್ಕಾಗಿನೇ ಅದನ್ನ ಉಪಯೋಗಿಸ್ತಾರೆ. ಅದನ್ನ ಅನೇಕ ಆತ್ಮಗಳ ಕಲ್ಯಾಣಕ್ಕೆ ಉಪಯೋಗಿಸಿದಾಗ ಅದರಿಂದ ನಮಗೆ ಪ್ರಾಪ್ತಿ ಇದೆ. ಈಗ ಶರೀರವನ್ನ ಕೊಟ್ಟುವಿ ಬಾಬಾರವರಿಗೆ, ಎಕ್ಸಾಂಪಲ್ಗೆ, ಬಾಬಾ ಈ ಶರೀರ ನಿನ್ನದು, ನೀನ್ ಕೊಟ್ಟಿರುವಂಥದ್ದು. ಯಾಕೆಂದ್ರೆ ಬಾಬಾ ಹೇಳ್ತಾರೆ ಎಷ್ಟೋ ಸರಿ, ನಾನ್ ನಿಮ್ಗೆ ಲೋನ್ ಆಗಿ ಕೊಟ್ಟಿದ್ದೀನಿ ಈ ಶರೀರವನ್ನ ಅಂತ, ಬಾಡಿಗೆಯಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತಿರ್ತಾರೆ. ನನ್ನದು ಅಂತ ತಿಳ್ಕೊಬೇಡಿ. ನಿಮ್ಮ ಹತ್ರ ಇರುವಂತ ಶರೀರ ಕೇವಲ ಈಗ ಸೇವಾರ್ಥವಾಗಿ ಅಷ್ಟೇ ಕೊಟ್ಟಿರೋದು ನಾನು ನಿಮ್ಗೆ, ಸೇವಾರ್ಥವಾಗಷ್ಟೇ ಇದೆ ಅದು. ಅದಕ್ಕೆ ಶಕ್ತಿಯನ್ನ ತುಂಬಿ ಸೇವೆ ಮಾಡೋದಕ್ಕೆ ಕೊಟ್ಟಿದ್ದೀನಿ ನಾನು ನಿಮ್ಗೆ ಶರೀರ. ಅದು ನಿಮ್ಮದಲ್ಲ, ನನ್ನದು ಅನ್ಬೇಡಿ ಅಂತಾರೆ. ಈಗ ಬಾಬಾ, ಅದು ನಿಮ್ಮದು ಶರೀರ, ನೀವು ಕೊಟ್ಟಿರುವಂಥದ್ದು ಸೇವಾರ್ಥವಾಗಿ ಅಂತ ನಾವು ಅರ್ಪಣೆ ಮಾಡಿದ್ವಿ ಅಂದ್ರೆ ಆ ಶರೀರದ ಮೂಲಕ ಎಷ್ಟು ಆತ್ಮಗಳ ಕಲ್ಯಾಣವನ್ನ ಮಾಡ್ತಾರೆ ಅಲ್ವಾ? ಆ ಪ್ರಾಪ್ತಿ ಯಾರ್ಗೆ? ಬಾಬಾರವ್ರಗ, ನಮಗೆ ಮನಸ್ಸನ್ನ ಕೊಟ್ವಿ, ಮನಸ್ಸಿಂದ ಎಷ್ಟು ಸೇವೆ ಮಾಡ್ಬೋದು, ಮಾಡಿಸ್ತಾರೆ ಬಾಬಾ. ಮನಸ್ಸು ನಿನ್ನದು,
ಅದರಲ್ಲಿ ನಡೆಯುವಂತ ಪ್ರತಿಯೊಂದು ಸಂಕಲ್ಪ ನಿನ್ನದು ಬಾಬಾ ಅಂದಾಗ ಆ ಸಂಕಲ್ಪಗಳಿಂದನೂ ಸಹ ಎಷ್ಟು ಅನೇಕ ಆತ್ಮಗಳ ಸೇವೆ ಮಾಡಿಸ್ತಾರೆ. ಮತ್ತೆ ಅದರ ಪ್ರಾಪ್ತಿ, ಅವರ ಕಲ್ಯಾಣ ಆಗೋದ್ರ ಜೊತೆಗೆ ಅನೇಕ ಆತ್ಮಗಳು ಇಲ್ಲಿ ನಮ್ಮ ಕಲ್ಯಾಣ ನಮಗೂ ಸಹ ಪ್ರಾಪ್ತಿ ಇರುತ್ತಲ್ಲ. ಬಾಬಾ ಏನ್ ತಗೊಳಲ್ಲ ಅಲ್ವಾ, ನಾವು ಕೊಡೋ ದುಡ್ಡು ಅಷ್ಟೇನೆ. ಬಾಬಾ ಈ ದನನೂ ನಿನ್ನದೇ, ಆ ದನನೂ ಅಷ್ಟೇ ಯಜ್ಞದ ಒಂದು ಕಾರ್ಯದಲ್ಲಿ, ಈಶ್ವರೀಯ ಕಾರ್ಯದಲ್ಲಿ ಉಪಯೋಗಿಸ್ತಾರೆ. ಆ ದನದ ಪ್ರಾಪ್ತಿನೂ ಕೂಡ ನಮಗೆ ಅದು ಖಾತೆಯಲ್ಲಿ ಜಮಾ ಆಗತ್ತೆ. ಎಲ್ಲ ನಾವು ಏನ್ ಕೊಡ್ತೀವೋ ಅದೆಲ್ಲ ನಮಗೆ ವಾಪಸ್ ಕೊಡ್ತಾರೆ. ಏನು, ನಮ್ಮ ಹತ್ರ ಕವಡೆಗಳನ್ನ ತಗೊಂಡು ವಜ್ರ ಸಮಾನವಾಗಿ ಮಾಡಿ ನಮಗೆ ವಾಪಸ್ ಕೊಡ್ತಾರೆ. ನಾವು ಅವರಿಗೆ ಕೊಡುವುದು ಅಂದ್ರೆ ಅವರ ಹತ್ರ ಸುರಕ್ಷಿತವಾಗಿ ಇಡೋದು ಅಂತ ಅರ್ಥ. ಬೇರೆಯವರ ಕೈ ಕೊಟ್ರೆ ಏನ್ ಮಾಡ್ತಾರೋ ಏನೋ ಅನ್ನೋ ಟೆನ್ಷನ್ ಇರುತ್ತೆ ಅಲ್ವಾ. ಒಂದು ದುಡ್ಡು ಇರ್ಬೋದು, ಆಸ್ತಿ ಇರ್ಬೋದು, ಏನೇ ಇರ್ಬೋದು. ಬಾಬಾರವ್ರಿಗೆ ಕೊಟ್ರೆ ಅಲ್ವಾ, ಸರ್ವಶಕ್ತಿವಂತ, ಜಗತ್ತನ್ನೇ ಕಾಯುವಂತವನು. ನಾವು ಈ ರೀತಿ ಮನೆ, ಮಕ್ಕಳು, ಸಂಬಂಧಗಳು, ಆಸ್ತಿ ಪಾಸ್ತಿ, ದುಡ್ಡು ಏನೇನಿದೆ ಎಲ್ಲ ನಿಂದೆ, ಮತ್ತೆ ಯಾಕೆ ಕಾಯೋದಿಲ್ಲ? ಜಗತ್ತನ್ನೇ ಕಾಯುವಂತಹ ತಂದೆ ಮಕ್ಕಳನ್ನ ಕಾಯೋದಿಲ್ವಾ? ಮಕ್ಕಳು ಕೊಟ್ಟಿರೋದನ್ನ ಕಾಯೋದಿಲ್ವಾ? ಅದನ್ನ ಸುರಕ್ಷಿತವಾಗಿ ಇಟ್ಟುಕೊಂಡು ಅದನ್ನ ಪವಿತ್ರವಾಗಿ, ಶಕ್ತಿಶಾಲಿಯಾಗಿ, ವಜ್ರ ಸಮಾನವಾಗಿ ಮಾಡಿ ನಮಗೆ ವಾಪಸ್ ಕೊಡ್ತಾರೆ. ಅದು ಎಷ್ಟು ಜನ್ಮಗಳು ನಮಗೆ ಜೊತೆ ಬರುತ್ತೆ? 21 ಜನ್ಮಗಳಂತೂ ನಮಗೆ ಗ್ಯಾರಂಟಿ. ಮತ್ತೆ ದ್ವಾಪರ ಕಲಿಯುಗದಲ್ಲೂ ನಮ್ಮ ಜೊತೆ ಬರುತ್ತೆ. ನಾವು ದೇಹವನ್ನ ಕೊಟ್ವಿ, ನಾವು ಆತ್ಮಾಭಿಮಾನಿ ಆಗ್ತೀವಿ. ನಾವು ವಿಕಾರಗಳನ್ನ ಕೊಟ್ವಿ ಬಾಬಾರವರಿಗೆ, ನಾವು ನಿರ್ವಿಕಾರಿ ಆಗ್ತೀವಿ. ಅರ್ಪಣೆ ಮಾಡಬೇಕು. ನಾವು ಕೊಟ್ವಿ ಅಂತಂದ್ರೆ ಆತ್ಮದಲ್ಲಿ ಶಕ್ತಿಯನ್ನ ತುಂಬುತ್ತಾರೆ, ಗುಣಗಳನ್ನ ತುಂಬುತ್ತಾರೆ. ಅದು ಯಾವ ರೀತಿ? ವರದಾನದ ರೂಪದಲ್ಲಿ ತುಂಬುತ್ತಾರೆ. ಯಾವ ರೂಪದಲ್ಲಿ? ವರದಾನದ ರೂಪದಲ್ಲಿ ತುಂಬುತ್ತಾರೆ. ಬಾಬಾ ಕೆಲವೊಂದು ಮುರುಳಿಗಳಲ್ಲೂ ಸಹ ತಿಳಿಸಿದ್ದಾರೆ ನಮಗೆ, ಮಕ್ಕಳೇ ತ್ರಿಸ್ಮೃತಿ ಸ್ವರೂಪರಾಗಿ, 3 ಸ್ಮೃತಿಗಳ ಸ್ವರೂಪರಾಗಿ ಅಂತ ಹೇಳ್ತಿರ್ತಾರೆ. ಒಂದನೇದು ಸ್ವಸ್ಮೃತಿ, ಎರಡನೇದು ಬಾಬಾ ಸ್ಮೃತಿ, ಮೂರನೇದು ಡ್ರಾಮಾ ಜ್ಞಾನದ ಒಂದು ಸ್ಮೃತಿ. ಇಲ್ಲಿ ಸ್ವಸ್ಮೃತಿ ಅಂದ್ರೆ ನಮಗೆಲ್ಲರಿಗೂ ಗೊತ್ತಿದೆ, ಆತ್ಮದ ಸ್ಮೃತಿ, ನಾನು ಆತ್ಮ ಅನ್ನೋ ಸ್ಮೃತಿ. ಬಾಬಾ ಸ್ಮೃತಿ ಡ್ರಾಮಾ ಜ್ಞಾನದ ಒಂದು ಸ್ಮೃತಿ, ಡ್ರಾಮಾ ಜ್ಞಾನ. ಬಾಬಾ ಇಲ್ಲಿ ಹೇಳ್ತಾರೆ, ನೀವು ಯಾವಾಗ ನನಗೆ ಬಲಿಹಾರಿ ಆಗ್ತೀರಾ, ಜ್ಞಾನ ನೀವು ತಿಳ್ಕೊಂಡಿದ್ದೀರಾ, ಜ್ಞಾನವನ್ನ ತಿಳ್ಕೊಂಡು ನನಗೆ ಸರ್ವ ಸಮರ್ಪಣೆ ಮಾಡ್ತೀರಾ, ನನಗೆ ಬಲಿಹಾರಿ ಆಗ್ತೀರಾ ಅಂದ್ರೆ, ಸರ್ವಸ್ವವನ್ನ ನನಗೆ ಅರ್ಪಣೆ ಮಾಡ್ತೀರಾ ಅಂದ್ರೆ ನನ್ನ ನೆನಪು ಅಷ್ಟೇ ನಿಮಗ ಆ ಸಮಯದಲ್ಲಿ ಇರುತ್ತೆ. ನನ್ನ ನೆನಪಿನ ಮೂಲಕ ಅಂದ್ರೆ ಬಾಬಾರವರ ಸ್ಮೃತಿಯ ಮೂಲಕ ಏನಾಗುತ್ತೆ? ಬಾಬಾರವರನ್ನ ಸ್ಮೃತಿ ಮಾಡೋದ್ರ ಮೂಲಕ ಆತ್ಮದ ಒಂದು ಇಡೀ ಜ್ಞಾನದ ಒಂದು ಸ್ಮೃತಿ ಬಂದ್ಬಿಡತ್ತೆ. ಆತ್ಮದ ಇಡೀ ಜ್ಞಾನದ ಸ್ಮೃತಿ, ನಾನು ಆತ್ಮ ಅನ್ನೋದು ಗೊತ್ತು, ಪರಮಾತ್ಮ ನನ್ನ ತಂದೆ ಎನ್ನುವಂಥದ್ದು ಗೊತ್ತು, ಆದ್ರೆ ಸಂಪೂರ್ಣವಾಗಿ ಆತ್ಮದ ಜ್ಞಾನದ ಸ್ಮೃತಿ ಬಂದ್ಬಿಡತ್ತೆ ಯಾವಾಗ ನಾವು ಬಾಬಾರವರಿಗೆ ಸಂಪೂರ್ಣವಾಗಿ ಬಲಿಹಾರಿ ಆದಾಗ. ಆಮೇಲೆ ಡ್ರಾಮಾದ ಒಂದು ಸ್ಪಷ್ಟವಾದ ಜ್ಞಾನದ ಒಂದು ಸ್ಮೃತಿ, ಇದು ಸಹ ಬಂದ್ಬಿಡತ್ತೆ
ಯಾಕೆ ಅಂದರೆ ಬಾಬಾ ಹೇಳ್ತಾರೆ ಬೀಜ ಯಾರು? ಬಾಬಾ. ಈಗ ನೋಡಿ, ನಾರ್ಮಲ್ ಆಗಿ ಸ್ಥೂಲವಾಗಿ ಬೀಜವನ್ನು ನಾವು ನೆಡ್ತೀವಿ ಎಂದಾಗ ಅದು ಫಸ್ಟ್ 2 ಎಲೆಗಳನ್ನು ಹಾಕತ್ತೆ ಅಲ್ವಾ? ಆಮೇಲೆ ವೃಕ್ಷ ಅನ್ನುವಂಥದ್ದು ವಿಸ್ತಾರ ಆಗುತ್ತೆ. ಇಲ್ಲಿ ಬಾಬಾ ಬೀಜ ಆಗಿದ್ದಾರೆ, ಆಯ್ತಾ? ಆ ಬೀಜದ ಜೊತೆಗೆ ನಮ್ಮ ಕನೆಕ್ಷನ್ ಇದೆ. ಸರ್ವ ಸಮರ್ಪಣೆ ಮಾಡಿ ನನಗೆ ಬಾಬಾ ಬಿಟ್ರೆ ಬೇರೆ ಯಾರೂ ಇಲ್ಲ ಅನ್ನೋ ಸ್ಮೃತಿ ಅಷ್ಟೇ. ನಾನು ಬಾಬಾ ಅಷ್ಟೇ, ನನಗೊಬ್ಬರೇ ಪ್ರಪಂಚ, ಬಾಬಾ ಒಬ್ಬರೇ, ಬೇರೆ ಯಾವ ಸ್ಮೃತಿನೂ ಇಲ್ಲ. ಯಾವಾಗ ಆ ಸ್ಮೃತಿ ಇರುತ್ತೆ ಆಗ 2 ಎಲೆಗಳು ಬರುತ್ತೆ ಬೀಜದಿಂದ. ಅಂದ್ರೆ ಬಾಬಾ ಹೇಳ್ತಾರೆ ಇಲ್ಲಿ ಬೀಜ ಬಾಬಾ, ನಾವು ಬೀಜದ ಜೊತೆ ಕನೆಕ್ಷನ್ನು ನಾವು ಇಟ್ಕೊಳ್ತೀವಿ. ನಾವು ಮಾಸ್ಟರ್ ಬೀಜ ಅಲ್ವಾ? ಆತ್ಮ ಮಾಸ್ಟರ್ ಬೀಜ. ಅದರಿಂದ ಸಂಪೂರ್ಣವಾಗಿ ಆತ್ಮದ ಒಂದು ಇಡೀ ಜ್ಞಾನದ ಸ್ಮೃತಿ ಬಂದ್ಬಿಡುತ್ತೆ. ಅಂದ್ರೆ ಏನು? ಸಾರ ರೂಪದಲ್ಲಿ ಆತ್ಮದಲ್ಲಿ ಸಂಪೂರ್ಣವಾಗಿ ಆತ್ಮದ ಜ್ಞಾನದ ಒಂದು ಸ್ಮೃತಿ ಧಾರಣೆ ಆಗ್ಬಿಡತ್ತೆ. ಇದು 1ನೇ ಎಲೆ. 2ನೇ ಎಲೆ ಯಾವುದು? ಡ್ರಾಮಾದ ಸ್ಪಷ್ಟವಾದ ಜ್ಞಾನದ ಒಂದು ಸ್ಮೃತಿ ಧಾರಣೆ ಆಗ್ಬಿಡತ್ತೆ. ಡ್ರಾಮಾ ಜ್ಞಾನ, ಆತ್ಮದ ಜ್ಞಾನ ಸಾರ ರೂಪದಲ್ಲಿ ಏನಾಗ್ಬಿಡತ್ತೆ? ಸಮಾವೇಶ ಆಗತ್ತೆ ನಮ್ಮಲ್ಲಿ. ಬಾಬಾ ಏನ್ ಹೇಳ್ತಿದ್ದಾರೆ? ಬಾಬಾ ಬೀಜ ಆಗಿದ್ದಾರೆ. ಆ ಬೀಜದ ಸ್ಮೃತಿಯಿಂದ ಆತ್ಮದ ಸಂಪೂರ್ಣ ಜ್ಞಾನ, ಅದರ ಒಂದು ಸ್ಮೃತಿ, ಡ್ರಾಮಾ ಜ್ಞಾನದ ಒಂದು ಸಂಪೂರ್ಣ ಸ್ಮೃತಿ, ಈ 2 ಎಲೆಗಳು ಅನ್ನುವಂಥದ್ದು ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ 2 ಎಲೆಗಳ ಒಂದು ಧಾರಣೆ ಆಗತ್ತೆ. ಇವುಗಳ ಮೂಲಕನೇ ಬಾಬಾ ಹೇಳ್ತಾರೆ ನೀವು ಮಾಯಾಜೀತರಾಗ್ಬಿಡ್ತೀರಾ, ಜಗಜ್ಜೀತರಾಗ್ಬಿಡ್ತೀರಾ. ಈ 3 ಸ್ಮೃತಿ ಬೇಕು, ಸ್ವಸ್ಮೃತಿ ಬೇಕು. ನಾನು ಯಾರು ನಾವು ತಿಳ್ಕೊಳ್ಳೋದು ಬೇರೆ, ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಡ್ರಾಮಾ ಬಗ್ಗೆ ತಿಳ್ಕೊಳ್ಳೋದು ಬೇರೆ. ಅದು ಸಾರ ರೂಪದಲ್ಲಿ ಅದು ಧಾರಣೆ ಆಗೋದು ಬೇರೆ. ಅದು ಧಾರಣೆಯಾಗಿದೆ ಅಂದ್ರೆ ಅದು ಪ್ರಾಕ್ಟಿಕಲ್ ಅಲ್ಲಿ ಬರ್ತಿರುತ್ತೆ. ನಮ್ಮ ಒಂದು ಪ್ರತಿ ಮಾತು, ಕರ್ಮ, ದೃಷ್ಟಿ ಎಲ್ಲದರಲ್ಲೂ ನಮ್ಮ ಸಂಸ್ಕಾರ, ಸ್ವಭಾವದಲ್ಲಿ ಅದು ಪ್ರತ್ಯಕ್ಷವಾಗಿ ಕಾಣ್ತಿರುತ್ತೆ. ಅದು ಬೇಕಾಗಿರುವಂಥದ್ದು ಬಾಬಾರವರಿಗೆ. ನಾವು ಕೇಳ್ತೀವಿ, ಇತರರಿಗೆ ಹೇಳ್ತೀವಿ, ಅದಲ್ಲ. ನಾವು ಹೇಳಿಲ್ಲ ಅಂದ್ರೂ ಇತರರಿಗೆ ನಮ್ಮ ಮೂಲಕ ಅದು ಕಾಣಬೇಕು. ನಮ್ಮ ಮುಖದ ಮೂಲಕ, ನಯನಗಳ ಮೂಲಕ, ನಮ್ಮ ನಡವಳಿಕೆ ಮೂಲಕ, ನಮ್ಮ ಕರ್ಮಗಳ ಮೂಲಕ ಇತರರು ಅನುಭವ ಮಾಡ್ಕೋಬೇಕು. ಬಾಬಾ ಹೇಳ್ತಾರೆ ಅಲ್ವಾ? ಈ 3 ಜ್ಞಾನ ನಮಗೆ ಸ್ಪಷ್ಟವಾಗಿ ಧಾರಣೆ ಆಗ್ಬಿಡ್ತು. 3 ಒಂದು ಸ್ಮೃತಿ ಬಾಬಾ ಹೇಳಿದ್ರಲ್ಲಿ ಫಸ್ಟ್ ಈಗ ಜ್ಞಾನ ನಮಗೆ ಸಿಗುತ್ತೆ, ಆತ್ಮದ ಜ್ಞಾನ ಸಿಗುತ್ತೆ. ಕೋರ್ಸ್ ತಗೊಂಡಿದ ತಕ್ಷಣ ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನ, ಡ್ರಾಮಾ ಜ್ಞಾನ ಎಲ್ಲ ಇಡೀ ಸೃಷ್ಟಿ ಚಕ್ರದ ಜ್ಞಾನ ನಮಗೆ ಸಿಗುತ್ತೆ. ಆದ್ರೆ ಇಲ್ಲಿ ನಮಗೆಲ್ಲ ಸಿಕ್ಕದ ಮೇಲೆ ಎಲ್ಲ ಜ್ಞಾನನೂ ಕೂಡ ಇದು ಶರೀರ ವಿನಾಶಿ, ಪ್ರಪಂಚ ವಿನಾಶಿ, ಇದೆಲ್ಲ ವಿನಾಶ ಆಗುತ್ತೆ, ಎಲ್ಲ ಸಿಗುತ್ತಲ್ಲ ನಮಗೆ. ಹೊಸ ಪ್ರಪಂಚದ ಜ್ಞಾನ, ಹಳೆ ಪ್ರಪಂಚದ ಜ್ಞಾನ ಅಲ್ವಾ? ವಿನಾಶಿ ಯಾವುದು, ಅವಿನಾಶಿ ಯಾವುದು, ಎಲ್ಲ ನಮಗೆ ಜ್ಞಾನ ಸಿಗುತ್ತೆ. ನಾವು ಆಗ ಎಲ್ಲವನ್ನ ನಾವು ಬಾಬಾರವರಿಗೆ ಅರ್ಪಣೆ ಮಾಡಿ ನಾವು ಅವರನ್ನ ನೆನಪು ಮಾಡ್ತಿರ್ತೀವಿ ಅಂತಂದ್ರೆ ಆಗ ನಮಗೆ ಸಂಪೂರ್ಣವಾಗಿ ಆತ್ಮದ ಒಂದು ಜ್ಞಾನ ಧಾರಣೆ ಆಗ್ಬಿಡುತ್ತೆ. ಅಂದ್ರೆ ಆತ್ಮದಲ್ಲಿ ಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತೆ ಡ್ರಾಮಾದ ಜ್ಞಾನನೂ ಸಹ ನಮ್ಮಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ. ಅಂದ್ರೆ ಅದರಲ್ಲೂ ಸಹ ಅಂದ್ರೆ ಅದು ಧಾರಣೆ ಆಗ್ತಾ ಹೋಗುತ್ತೆ. ನಮ್ಮ ಪ್ರತಿ ಕರ್ಮ ಜ್ಞಾನಯುಕ್ತವಾಗಿರುತ್ತೆ, ಯೋಗಯುಕ್ತವಾಗಿರುತ್ತೆ. ಆಗ
ಬಾಬಾರವರ ಶಕ್ತಿಗಳು, ಬಾಬಾರವರ ಗುಣಗಳು ವರದಾನದ ರೂಪದಲ್ಲಿ ನಮಗೆ ಕೊಡ್ತಾ ಹೋಗ್ತಾರೆ ಬಾಬಾ. ಯಾಕೆ? ನನ್ನ ಮನಸ್ಸನ್ನ ಬಾಬಾರವ್ರ ಹತ್ರ ಇಟ್ಟಿದ್ದೀನಿ, ನನ್ನ ಬುದ್ಧಿಯನ್ನ ನಾನು ಕೇವಲ ಬಾಬಾರವ್ರ ಹತ್ರನೇ ಇಟ್ಟಿದ್ದೀನಿ, ನನ್ನ ದೃಷ್ಟಿ, ನನ್ನ ವೃತ್ತಿ, ನನ್ನ ಸಂಕಲ್ಪ ಎಲ್ಲವೂ ಬಾಬಾರವ್ರ ಹತ್ರನೇ ಇಟ್ಟಿದ್ದೀನಿ, ಎಲ್ಲ ಬಾಬಾರವ್ರಿಗೆ ಕೊಟ್ಟಿದ್ದೀನಿ. ದೇಹ ಎಲ್ಲವನ್ನ, ಸಂಬಂಧಗಳು, ವಸ್ತು, ವೈಭವ, ಪದಾರ್ಥಗಳು ಎಲ್ಲವನ್ನ ಕೊಟ್ಟಿದ್ದೀನಿ. ಬಾಬಾ ಅದಕ್ಕೆ ರಿಟರ್ನ್ ಆಗಿ ವರದಾನದ ರೂಪದಲ್ಲಿ ನಮಗೆ ವರದಾತನಾಗಿ ಗುಣಗಳು, ಶಕ್ತಿಗಳನ್ನ ತುಂಬುತ್ತಾರೆ. ಅದನ್ನ ನಾವು ಇತರರಿಗೆ ದಾತ, ವಿಧಾತ, ವರದಾತರಾಗಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನಾವಿಷ್ಟು ಕೊಡ್ತಾ ಹೋಗ್ತೀವಿ, ಅಷ್ಟು ವೃದ್ಧಿ ಆಗ್ತಾ ಹೋಗುತ್ತೆ. ಎಷ್ಟು ವೃದ್ಧಿ ಆಗ್ತಾ ಹೋಗುತ್ತೆ ಅಷ್ಟು ಜಮಾ ಆಗ್ತಾ ಹೋಗುತ್ತೆ. ಅಂತಿಮದಲ್ಲೂ ಸಹ ನಾವು ಕೊಡೋದಕ್ಕೆ ಅದು ಸ್ಟಾಕ್ ಜಮಾ ಆಗಿರುತ್ತೆ, ಸೇವಿಂಗ್ಸ್ ಇರುತ್ತೆ ಅಂತಿಮದಲ್ಲೂ ಕೂಡ ನಾವು ಕೊಡೋದಕ್ಕೆ. ಮತ್ತೆ ನಾವು ಸಂಪನ್ನ, ಸಂಪೂರ್ಣ ಕರ್ಮಾತೀತರಾಗೋದಕ್ಕೆ ಅದು ನಮಗೆ ಆಧಾರ ಆಗಿರುತ್ತೆ. ಬ್ರಹ್ಮಬಾಬಾ ಹಾಗೆ ಮಾಡಿದ್ರಲ್ವಾ? ಬಾಬಾ ಜ್ಞಾನವನ್ನ ತಿಳಿಸಿದ್ರು ಬ್ರಹ್ಮಬಾಬಾರವರಿಗೆ. ಅವರು ಅರ್ಥ ಮಾಡಿಕೊಂಡು ಬಾಬಾ ಒಬ್ಬರನ್ನೇ ನೆನಪು ಮಾಡೋದಕ್ಕೆ ಶುರು ಮಾಡಿದ್ರು, ಎಲ್ಲವನ್ನ ಅರ್ಪಣೆ ಮಾಡಿಬಿಟ್ರು, ಎಲ್ಲ ಸಿಕ್ಬಿಡ್ತು ಬಾಬಾರವರಿಂದ. ಹಾಗೆ ನಾವು ಸಹ ಮಾಡಬೇಕಾಗತ್ತೆ. ಈ ಮೂರು ಬಿಂದುಗಳು ಈಗ ಏನ್ ಹೇಳಿದ್ರಲ್ಲ, ಇದು ಬಾಬಾ ಈ ಈ ಏನು ಅಂದ್ರೆ ಈ ಭಕ್ತಿ ಮಾರ್ಗದಲ್ಲಿ ತ್ರಿಶೂಲವನ್ನ ದೇವತೆಗಳಿಗೆಲ್ಲ ತೋರಿಸ್ತಾರೆ. ಯಾಕೆ ಅಂದ್ರೆ ಈ ತ್ರಿಶೂಲ ಇದರ ಒಂದು ನೆನಪಾರ್ಥ ಆಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. 79 ಮುರುಳಿಯಲ್ಲಿ ತಿಳಿಸಿದ್ದಾರೆ ಇದರ ಬಗ್ಗೆ. ಈ ಮೂರು ಸ್ಮೃತಿಗಳನ್ನೇ ತ್ರಿಶೂಲ ರೂಪದಲ್ಲಿ ನೆನಪಾರ್ಥವಾಗಿ ತೋರಿಸ್ತಾರೆ. ತ್ರಿಶೂಲದಲ್ಲಿ ಈಗ ತ್ರಿಶೂಲದಲ್ಲಿ 3 ಇರುತ್ತೆ ಅಲ್ವಾ, 3 ಇರುತ್ತೆ ಗೆರೆಗಳು ಅಲ್ವಾ. ಆ ಒಂದಿಲ್ಲ ಅಂದ್ರೂ ಕೂಡ ಅದನ್ನ ಯಥಾರ್ಥವಾಗಿ ನಾವು ತ್ರಿಶೂಲ ಅಂತ ನಾವು ಹೇಳಕ್ಕಾಗೋದಿಲ್ಲಲ್ಲ. ಹಾಗೆ ಈ 3 ಸ್ಮೃತಿಗಳು ನಮಗೆ ಸಮಾನವಾಗಿರ್ಬೇಕು. ಇದರಲ್ಲಿ ಒಂದಿಲ್ಲ ಅಂದ್ರೂ ಕೂಡ ಯಥಾರ್ಥವಾಗಿ ನಾವು ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನೋಡಿ, ಅದನ್ನು ಸಹ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಏನು ಅಂದ್ರೆ ನಾವು ಎಲ್ಲವನ್ನ ನಾವು ಅರ್ಪಣೆ ಮಾಡ್ತೀವಿ ಅಂತಂದ್ರೆ, ಈಗ ನೋಡಿ, ನಾವು ದೇಹವನ್ನ ನಾವು ಅರ್ಪಣೆ ಮಾಡಿದ್ರಿ, ಎಲ್ಲವನ್ನ ನಾವು ಸಮರ್ಪಣೆ ಮಾಡಿದ್ವಿ ಬಾಬಾರವರಿಗೆ, ಸ್ವಾಹ ಮಾಡಿದ್ವಿ, ಎಲ್ಲವನ್ನೂ ಕೂಡ ಸರ್ವಸ್ವತ್ಯಾಗಿ ಎಲ್ಲ ನಿನ್ನದು ಅಂತ ಕೊಟ್ಬಿಟ್ವಿ. ಆಗ ಪರಿವರ್ತನೆ ನಮ್ಮಲ್ಲಿ ಬರುತ್ತೆ. ಯಾಕೆಂದ್ರೆ ಬಾಬಾ ಅದನ್ನ ತಗೊಳ್ತಾರೆ, ಬಾಬಾರರ ಹತ್ರ ಇರೋದನ್ನ ನಮ್ಮಲ್ಲಿ ತುಂಬುತ್ತಾರೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ಬಾಬಾರವರಿಗೆ ಕೊಡೋದಿಲ್ಲ, ಹಾಗೇನೆ ನಮಗ್ ಬೇಕು ಬೇಕು ಅಂತ ನಾವು ಬಯಸ್ತೀವಿ. ಆತ್ಮದಲ್ಲಿ ಶಕ್ತಿ ಬೇಕು, ಗುಣಗಳು ಬೇಕು, ಧಾರಣೆ ಆಗ್ಬೇಕು ಅಲ್ವಾ. ನಾವು ಬಾಪ್ ಸಮಾನ ಆಗ್ಬಿಡ್ಬೇಕು, ಸಂಪೂರ್ಣ ಆಗ್ಬೇಕು, ಸಂಪನ್ನ ಆಗ್ಬೇಕು, ಆ ರೀತಿ ನಾವು ಕೋರ್ಕೋತೀವಿ, ಬಯಸ್ತೀವಿ. ನಾವು ಕೊಡದ ಹೊರತು ಬಾಬಾ ಹೇಗ್ ಕೊಡಕ್ ಸಾಧ್ಯ? ಇದು ಖಾಲಿ ಆದ್ರೇನೆ ಅದು ಕೊಡೋದು ಬಾಬಾ. ಬರೀ ನಾವು ಇದನ್ನ ತುಂಬ್ಕೊಂಡ್ಬಿಟ್ಟು ಮನಸ್ಸು ಬುದ್ಧಿಯಲ್ಲಿ ಎಲ್ಲವನ್ನ ಇದನ್ನ ತುಂಬಿಕೊಂಡು ಆತ್ಮದಲ್ಲಿ ಇಟ್ಕೊಂಡ್ಬಿಟ್ಟು ಈ ಕಸವನ್ನೆಲ್ಲ ಹಳೇದನ್ನ ಬಾಬಾ ನೀನು ಕೊಡು ಅಂದ್ರೆ ಎಲ್ಲಿ ಕೊಡ್ತಾರೆ? ಬಾಬಾ ಎಷ್ಟೋ ಸರಿ ಹೇಳಿದಾರಲ್ಲ, ಹುಲಿಯ ಹಾಲು ಬಂಗಾರದ ಪಾತ್ರೆಯಲ್ಲಿ ಮಾತ್ರನೇ ನಿಲ್ಲೋದು ಅಂತ. ಮತ್ತೆ ಬಾಬಾ ಸರ್ವಶಕ್ತಿವಂತ, ಅಂತ ಪವಿತ್ರವಾದಂತಹ ತಂದೆ, ಅವರ ಪವಿತ್ರವಾದಂತಹ ಶಕ್ತಿಗಳು, ಆ ಗುಣಗಳು ನಮ್ಮಲ್ಲಿ ಧಾರಣೆ ಆಗ್ಬೇಕು, ಅವರ ಸಂಸ್ಕಾರ ನಮ್ಮಲ್ಲಿ ಧಾರಣೆ ಆಗ್ಬೇಕು. ತುಂಬಬೇಕು ಅಂದ್ರೆ ಈ ಕಸ ಇದ್ರೆ ಹೆಂಗ್ ಧಾರಣೆ ಆಗತ್ತೆ ಅಲ್ವಾ? ದೇಹಾಭಿಮಾನ, ವಿಕಾರಗಳು, ಹಳೆಯ ಒಂದು ಸಂಸ್ಕಾರಗಳು ಅವೆಲ್ಲವೂ ಸಹ ಇರುತ್ತಲ್ಲ, ಅವು ಖಾಲಿ ಆಗದೆ ಅವರು
ಕೊಡಲ್ಲ. ಖಾಲಿ ಆಗೋದು ಅಂದ್ರೆ ಹೇಗೆ? ನಾವು ಅವ್ರಿಗೆ ಕೊಡಬೇಕು. ಕೊಟ್ಟು ಮನಸ್ಸು ಬುದ್ಧಿಯನ್ನ ಹಗುರ ಮಾಡ್ಕೊಂಡ್ಬಿಡ್ಬೇಕು. ಯಾವುದು ಭಾರ ಇಲ್ಲ, ಎಲ್ಲ ಬಾಬಾರವ್ರು ಕೊಟ್ಬಿಟ್ಟಿದ್ದೀನಿ, ನಾನು ನಿಶ್ಚಿಂತ, ಎಲ್ಲ ಕೊಟ್ಬಿಡ್ಬೇಕು. ನಾವು ಕೊಟ್ಟಾಗ್ಲೇನೆ ಬಾಬಾರವ್ರು ಕೊಡೋದು ನಮಗೆ ಅನುಭವ ಆಗೋದು, ಆಗ್ಲೇನೆ ನಮಗೆ ಗುಣಗಳ ಶಕ್ತಿಗಳ ಅನುಭವ ಆಗೋದು, ಆವಾಗ್ಲೇನೆ ಅದು ಧಾರಣೆಯಾಗಿ ಜಮಾ ಆಗುವಂಥದ್ದು, ಮತ್ತೆ ನಾವು ಇತರರಿಗೆ ಕೊಡಕ್ಕಾಗೋದು ಆವಾಗ್ಲೇನೆ, ನಾವು ವರದಾತರಾಗಿ ಆಗೋದು ಕೂಡ ಆವಾಗ್ಲೇನೆ. ನಾವು ಕೊಡಬೇಕು. ಬಾಬಾ ಹೇಳ್ತಾರೆ ನೋಡಿ, ಈಗ 5 ವಿಕಾರಗಳಿದಾವೆ, ಸರಿನಾ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಈಗ ನಾವು ಬಾಬಾರವರಿಗೆಲ್ಲ ಅರ್ಪಣೆ ಮಾಡಿದೀವಿ, ವಿಕಾರಗಳನ್ನು ನಾವು ಅರ್ಪಣೆ ಮಾಡಿದೀವಿ. ಕಾಮ ವಿಕಾರ ಏನಾಗ್ಬಿಡುತ್ತೆ ಅವಾಗ ಅಂದ್ರೆ, ಅರ್ಪಣೆ ಮಾಡಿದೀವಲ್ಲ ನಾವು ಬಾಬಾರವರಿಗೆ, ಶುಭ ಕಾಮನೆಯ ರೂಪದಲ್ಲಿ. ಕಾಮ ವಿಕಾರ, ಕಾಮ ಅಂತಂದ್ರೆ ಒಂದು ಅಪವಿತ್ರತೆ ಅಷ್ಟೇ, ನಾವು ಹೇಳಕ್ಕಾಗೋದಿಲ್ಲ. ಇಚ್ಛೆಗಳು, ಕಾಮನೆಗಳು, ಅವು ಸಹ ಕಾಮ ವಿಕಾರನೇ. ಅವು ಏನಾಗ್ಬಿಡುತ್ತೆ, ಕಾಮ ವಿಕಾರ ಅನ್ನುವಂಥದ್ದು ಶುಭ ಕಾಮನೆಯ ರೂಪದಲ್ಲಿ ನಮ್ಮ ಪುರುಷಾರ್ಥದಲ್ಲಿ ಸಹಯೋಗಿ ಆಗ್ಬಿಡತ್ತೆ. ನೋಡಿ, ನಾವು ಬಾಬಾರವರಿಗೆ ಎಲ್ಲವನ್ನ ಅರ್ಪಣೆ ಮಾಡಿ, ಕೇವಲ ನನಗೊಬ್ಬ ಬಾಬಾ ಬಿಟ್ರೆ ಬೇರೆ ಯಾರೂ ಇಲ್ಲ, ಏಕ್ ಬಾಬಾ ದೂಸರಾ ಕೋಯಿ, ಅಷ್ಟೇ. ಕಾಮರೂಪದಲ್ಲಿ ಯುದ್ಧ ಮಾಡುವಂತಹದ್ದು ಶುಭ ಕಾಮನೆಯ ರೂಪದಲ್ಲಿ ಅದು ವಿಶ್ವ ಸೇವಾದಾರಿಯಾಗಿ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದು ಕಾಮನೆಗಳ ರೂಪದಲ್ಲಿ ಯುದ್ಧ ಮಾಡ್ತಿರುತ್ತೆ ಅಲ್ವಾ? ಮನಸ್ಸು, ಬುದ್ಧಿ, ಸಂಸ್ಕಾರಗಳು, ಅವುಗಳ ಮೂಲಕ ಯುದ್ಧ ಮಾಡ್ತಿರುತ್ತೆ. ಅಂತಹದ್ದೇನ್ ಮಾಡ್ಬಿಡುತ್ತೆ, ಶುಭ ಕಾಮನೆಯ ರೂಪದಲ್ಲಿ ವಿಶ್ವ ಸೇವಾದಾರಿಯಾಗಿ ಆಗ್ಬಿಡುತ್ತೆ. ಅಂದ್ರೆ ಸ್ವ ಪುರುಷಾರ್ಥದಲ್ಲೂ ಶುಭ ಕಾಮನೆಯ ರೂಪದಲ್ಲಿ ಸಹಯೋಗಿ ಆಗ್ಬಿಡುತ್ತೆ. ವಿಶ್ವ ಪರಿವರ್ತನೆ, ವಿಶ್ವ ಸೇವೆಯಲ್ಲೂ ಕೂಡ ಶುಭ ಕಾಮನೆಯ ರೂಪದಲ್ಲಿ ವಿಶ್ವ ಸೇವಾದಾರಿ ಆಗ್ಬಿಡುತ್ತೆ, ಸಹಯೋಗಿ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ನಾವು ಶುಭ ಭಾವನೆ, ಶುಭ ಕಾಮನೆಯಿಂದ ತಾನೇ ನಾವು ಸೇವೆ ಮಾಡ್ತೀವಿ, ವಿಶ್ವಕ್ಕಾಗ್ಲಿ, ಯಾವುದೇ ಒಂದು ಇತರ ಆತ್ಮಕ್ಕಾಗ್ಲಿ ಅಲ್ವಾ? ಈಗ ನಮ್ಮ ಒಂದು ಪುರುಷಾರ್ಥನೂ ಸಹ ಶುಭ ಕಾಮನೆಯಿಂದನೇ ಕೂಡಿರ್ಬೇಕು, ಶುಭ ಭಾವನೆಯಿಂದನೇ ಕೂಡಿರ್ಬೇಕು ಅಲ್ವಾ? ಕೂಡಿರುತ್ತೆ ಕೂಡ. ಈ ಒಂದು ಸಂಕಲ್ಪಗಳ ಮೂಲಕ ತಾನೇ ನಾವು ಸ್ವಪುರುಷಾರ್ಥ ಮತ್ತೆ ವಿಶ್ವದ ಒಂದು ಸೇವೆಯನ್ನು ನಾವು ಮಾಡಕ್ಕಾಗತ್ತೆ. ಆ ರೀತಿ ಆಗ್ಬಿಡತ್ತೆ. ಶತ್ರುವಿಗೆ ಬದಲಾಗಿ ಮಿತ್ರ ಆಗ್ಬಿಡತ್ತೆ. ಕಾಮ ಮಹಾಶತ್ರು ಅಂತ ಹೇಳ್ತಾರೆ ಬಾಬಾ. ಅದು ಶತ್ರುವಿಗೆ ಬದಲಾಗಿ ನಿಮಗೆ ಮಿತ್ರ ಆಗ್ಬಿಡತ್ತೆ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ವಿಕಾರಗಳಲ್ಲಿ ಪರಿವರ್ತನೆ ಬಂದ್ಬಿಡತ್ತೆ. ಮಾಯೇನೆ ನಮಗೆ ತೊಂದರೆ ಕೊಡುವಂಥದ್ದು ಹೇಗೆ ನಮಗೆ ಸಹಯೋಗ ಕೊಡೋದಕ್ಕೆ, ವಿಕಾರಗಳು ಸಹಯೋಗ ಕೊಡೋದಕ್ಕೆ ಸ್ಟಾರ್ಟ್ ಮಾಡತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಿದ್ದಾರೆ ಬಾಬಾ. ಈಗ ಕೋಪ ಇದೆ, ಕ್ರೋಧ. ಅದು ಕ್ರೋಧ ಏನ್ ಮಾಡುತ್ತೆ, ಈಶ್ವರಿಯ ಸಂಪತ್ತನ್ನ ಸುಟ್ಟು ಬಿಡುತ್ತದು ಅಲ್ವಾ? ನಾವು ಕ್ರೋಧದಲ್ಲಿ ಬರ್ತೀವಿ ಅಂತಂದ್ರೆ ನಮ್ಮ ಸಂಪಾದನೆ ಎಲ್ಲ ಸಮಾಪ್ತಿ. ಮಾತು, ದೃಷ್ಟಿ ಎಲ್ಲನೂ ಸಹ ಎಲ್ಲ ಏನಾಗ್ಬಿಡತ್ತೆ, ವಿಕರ್ಮಗಳ ಆಗಿ ತಯಾರಾಗ್ಬಿಡತ್ತೆ, ಎಲ್ಲ ಸಮಾಪ್ತಿ. ಆವೇಶ ರೂಪದಲ್ಲಿ ಬಂದ್ಬಿಟ್ಟು ಕ್ರೋಧ ಎಲ್ಲರನ್ನ ಏನ್ ಮಾಡ್ಬಿಡತ್ತೆ, ಬೀಳಿಸ್ಬಿಡತ್ತೆ. ಅವ್ರ ಬುದ್ಧಿನೇ ಕೆಲಸ ಮಾಡೋದಿಲ್ಲ, ಆ ರೀತಿ ಮಾಡ್ಬಿಡತ್ತೆ. ಆದ್ರೆ ಕ್ರೋಧ ವಿಕಾರನೂ ಕೂಡ ಪರಿವರ್ತನೆ ಆಗ್ಬಿಟ್ಟು ಆತ್ಮಿಕ ನಶೆ, ಆತ್ಮಿಕ ಸಂತೋಷದ ರೂಪದಲ್ಲಿ ಆಗ್ಬಿಡತ್ತೆ. ನಾವಿದೆಲ್ಲ ಬಾಬಾರವರು ಕೊಟ್ಟಿದ್ದೀವಿ ಅಂತಂದಾಗ ಏನಂದ್ರು ಬಾಬಾ, ಈಗ ನೋಡಿ, ಕಾಮ ಹೋಗಿ ಶುಭ ಕಾಮನೆ ಆಗ್ಬಿಡತ್ತೆ, ನಿಮ್ಮ ಪುರುಷಾರ್ಥದಲ್ಲಿ ವಿಶ್ವ ಸೇವೆಯಲ್ಲಿ ಸಹಯೋಗಿ ಆಗ್ಬಿಡತ್ತೆ, ಸೇವಾದಾರಿ ಆಗ್ಬಿಡತ್ತೆ ಅಂತ ಹೇಳಿದ್ರು. ಈಗ ಕ್ರೋಧ ಏನಾಗ್ಬಿಡತ್ತೆ,
ಆತ್ಮಿಕ ನಶೆ, ಆತ್ಮಿಕ ಸಂತೋಷ ರೂಪದಲ್ಲಿ ಬಂದ್ಬಿಡುತ್ತೆ ಅದು. ನಾನು ಯಾರು ಅನ್ನೋ ಸ್ಮೃತಿನೇ ಇಲ್ದೆ ಅಂತವ್ರಿಗೆ ಸ್ಮೃತಿಯನ್ನ ತರಿಸುತ್ತೆ. ಅಂದ್ರೆ ಈಗ ನೋಡಿ, ಜ್ಞಾನ ತಪ್ಪಿಬಿಟ್ಟಿರ್ತಾರೆ, ಅವ್ರಿಗೆ ಮತಿನೇ ಇರೋದಿಲ್ಲ, ಹಂಗಾಗೋಗ್ಬಿಟ್ಟಿರ್ತಾರೆ ನೋಡಿ, ಅಂತವ್ರಿಗೆ ಇದು ಸ್ಪೃಹ ಬಂದ್ಬಿಡತ್ತೆ. ಕ್ರೋಧ ವಿಕಾರ ಸಹನ ಶಕ್ತಿಯ ರೂಪದಲ್ಲಿ ಪರಿವರ್ತನೆ ಆಗ್ಬಿಡತ್ತೆ. ಯಾವ ರೂಪದಲ್ಲಿ? ಕ್ರೋಧ ಅನ್ನುವಂಥದ್ದು ಹೋಗಿ ಸಹನ ಶಕ್ತಿ ರೂಪದಲ್ಲಿ ಪರಿವರ್ತನೆ ಆಗ್ಬಿಡತ್ತೆ. ನಮಗೆ ಅದು ಒಂದು ಶಸ್ತ್ರವಾಗಿ ತಯಾರಾಗ್ಬಿಡತ್ತೆ. ಅರ್ಥ ಆಗ್ತಿದೆಯಲ್ಲ? ಯಾವಾಗಾದ್ರೆ ಕ್ರೋಧ ಸಹನ ಶಕ್ತಿಯ ಒಂದು ಅಂದ್ರೆ ಶಸ್ತ್ರವಾಗಿ ಆಗ್ಬಿಡುತ್ತೋ ಆಗ ಶಸ್ತ್ರಗಳು ಸದಾ ಶಸ್ತ್ರಧಾರಿ ಸೇವಾರ್ಥನೆ ಇರುತ್ತೆ ತಾನೆ. ಈಗ ಅಷ್ಟಶಕ್ತಿಗಳಲ್ಲಿ ಸಹನ ಶಕ್ತಿನೂ ಒಂದು. ಈಗ ದೇವತೆಗಳಿಗೆ 8 ಕೈಗಳನ್ನ ತೋರಿಸ್ತಾರೆ ಅಂದ್ರೆ ಏನು? ಅಷ್ಟಶಕ್ತಿಗಳ ಧಾರಣೆಗಾಗಿ. ಮತ್ತೆ ಅದು ಅಸ್ತ್ರ ಶಸ್ತ್ರಗಳು ಅಂತ ಹೇಳ್ತಾರೆ ಅಲ್ವಾ? ಅದು ಒಂದೊಂದು ಕೈಯಲ್ಲಿ ಒಂದೊಂದು ಶಸ್ತ್ರವನ್ನ ಇಟ್ಟಿರ್ತಾರೆ. ಇಲ್ಲಿ ಸಹನ ಶಕ್ತಿ ಅನ್ನುವಂಥದ್ದು ನಮಗೆ ಒಂದು ಶಸ್ತ್ರ ಆಗ್ಬಿಡತ್ತೆ. ನಾವು ಆತ್ಮಗಳು ಶಸ್ತ್ರಧಾರಿಗಳು. ನಮಗೆ ಆ ಒಂದು ಶಸ್ತ್ರ ಸೇವಾರ್ಥವಾಗಿ ಆಗ್ಬಿಡತ್ತೆ, ಸೇವಾದಾರಿ ಆಗ್ಬಿಡತ್ತೆ. ಕ್ರೋಧಾಗ್ನಿ ಯೋಗಾಗ್ನಿಯಲ್ಲಿ ಬಾಬಾರವರ ಜೊತೆ ಕನೆಕ್ಷನ್ ಇರುತ್ತಲ್ಲ, ನಮಗೆ ಬೇರೆ ಯಾರ ಜೊತೆನೂ ಕನೆಕ್ಷನ್ ಇರೋದಿಲ್ಲ. ಆಗ ಆ ಯೋಗಾಗ್ನಿಯಲ್ಲಿ ಪರಿವರ್ತನೆ ಆಗ್ಬಿಟ್ಟು ನಮ್ಮನ್ನ ಸುಡೋದಿಲ್ಲ, ಅದು ಕ್ರೋಧ ಪಾಪಗಳನ್ನ ಸುಡುತ್ತೆ. ನೋಡಿ ಯಾವ ರೀತಿ ಪರಿವರ್ತನೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ. ಹೇಳ್ತಿರ್ತಾರಲ್ಲ, ಕೋಪ ಮಾಡ್ಕೊಂಡ್ರೆ ಅದು ಇತರರನ್ನ ಅಲ್ಲ, ಫಸ್ಟ್ ನಮ್ಮನ್ನೇ ಸುಡುತ್ತೆ. ಇತರರನ್ನ ಸುಡೋದಕ್ಕಿಂತ ಮೊದಲು ನಮ್ಮನ್ನ ಸುಡುತ್ತೆ ಅಂತ ನಾವೆಲ್ಲ ಹೇಳ್ತಿರ್ತೀವಿ ಇತರರಿಗೆ. ಆದ್ರೆ ಬಾಬಾ ಹೇಳ್ತಾರೆ, ಅದು ಈ ಕ್ರೋಧ ಅನ್ನುವಂಥದ್ದು ಯೋಗಾಗ್ನಿಯಲ್ಲಿ ಏನಾಗ್ಬಿಡತ್ತೆ, ನಮಗ್ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ ಅಲ್ವಾ? ಮತ್ತೆ ಅವ್ರ ನೆನಪು ಬಿಟ್ರೆ ಬೇರೆ ಯಾರ್ ನೆನಪಿರುತ್ತೆ? ಅವ್ರ ನೆನಪಲ್ಲಿ ಇದ್ದಾಗ ಆ ಯೋಗದ ಒಂದು ಆ ನೆನಪಿನ ಒಂದು ಅಗ್ನಿಯಲ್ಲಿ ಆ ಕ್ರೋಧ ಅನ್ನುವಂಥದ್ದು ಏನಾಗ್ಬಿಡುತ್ತೆ, ಪರಿವರ್ತನೆ ಆಗ್ಬಿಟ್ಟು ಆ ಕ್ರೋಧ ನಮ್ಮನ್ನ ಸುಡೋದಿಲ್ಲ, ನಮ್ಮನ್ನ ಬಲಹೀನ ಮಾಡೋದಿಲ್ಲ, ಪಾಪಗಳನ್ನ ಸುಟ್ಟು ಬಿಡುತ್ತೆ. ಅರ್ಥ ಆಗ್ತಿದೆಯಲ್ಲ ಯಾವ್ಯಾವ ರೀತಿ ಪರಿವರ್ತನೆ ಆಗತ್ತೆ ವಿಕಾರಗಳು ಅನ್ನುವಂಥದ್ದು. ಮತ್ತೆ ಲೋಭ ವಿಕಾರ. ಲೋಭ ವಿಕಾರ ನಿಮಿತ್ತ ರೂಪದ ಒಂದು ಅನಾಸಕ್ತ ವೃತ್ತಿಯ ಒಂದು ಸ್ವರೂಪದಲ್ಲಿ, ಅತೀತ ಸ್ಥಿತಿಯ ಒಂದು ಸ್ವರೂಪದಲ್ಲಿ, ದೇಹದೃತ್ತಿಯ ಒಂದು ರೂಪದಲ್ಲಿ ಪರಿವರ್ತನೆ ಆಗ್ಬಿಡತ್ತೆ. ಲೋಭ ವಿಕಾರ ಅಲ್ವಾ? ಅಂದ್ರೆ ಆಸಕ್ತಿ ಇರುತ್ತೆ, ಆಕರ್ಷಣೆ ಇರುತ್ತೆ, ಬೇಕು ಬೇಕು ಅನಿಸ್ತಿರುತ್ತೆ. ಲೋಭ ಅಂದಾಗ ಎಲ್ಲಾ ಒಂದು ರೀತಿಯಲ್ಲೂ ಆಸಕ್ತಿ ಇರುವಂತಹದ್ದು, ಎಲ್ಲಾ ಒಂದು ವಿಷಯಗಳಲ್ಲೂ ಕೂಡ. ಅಲ್ಲಿ ನಿಮಿತ್ತ ರೂಪದ ಒಂದು ಅನಾಸಕ್ತ ವೃತ್ತಿ ಆ ಸ್ವರೂಪ ಇರುತ್ತೆ. ಅನಾಸಕ್ತ, ಇಚ್ಛೆ ಇರೋದಿಲ್ಲ, ಆಸೆ ಇರೋದಿಲ್ಲ, ಆಸಕ್ತಿ ಇರೋದಿಲ್ಲ, ಅನಾಸಕ್ತ ವೃತ್ತಿ ಇರುತ್ತೆ. ಮತ್ತೆ ಅತೀತ ಸ್ಥಿತಿಯ ಒಂದು ಸ್ವರೂಪ ಇರುತ್ತೆ. ಅತೀತ, ಅನಾಸಕ್ತರು ಮತ್ತೆ ಅತೀತರು ಆಗಿರ್ತೀವಿ ನಾವು. ಮತ್ತೆ ಬೇಹದೃತ್ತಿಯ ಒಂದು ರೂಪದಲ್ಲಿ ಪರಿವರ್ತನೆ ಆಗ್ಬಿಡತ್ತೆ. ಬೇಹದೃತ್ತಿ ಇಡೀ ವಿಶ್ವವನ್ನ ಪರಿವರ್ತನೆ ಮಾಡಬೇಕು ಅನ್ನೋ ಆ ಒಂದು ಸಂಸ್ಕಾರ ಧಾರಣೆ ಆಗತ್ತೆ. ಆಯ್ತಾ? ಈಗ ಲೋಭ ಅಂದಾಗ ನಾನ್ ಮಾತ್ರ ಚೆನ್ನಾಗಿರ್ಬೇಕು, ನನಗದು ಬೇಕು, ನನಗಿದು ಬೇಕು, ನಾನು ಹಂಗಾಗಬೇಕು, ನಾನು ಇಲ್ಲ ನಮ್ದೊಂದು ಫ್ಯಾಮಿಲಿ, ಇಲ್ಲ ನಮ್ದೊಂದು ಸೆಂಟ್ರು, ಅಷ್ಟೇ ಬರಲ್ಲ. ಬೇಹದ್ದಿನ ರೂಪದಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು, ಪ್ರತಿಯೊಬ್ಬರು ಪವಿತ್ರ ಆಗ್ಬೇಕು, ಪ್ರತಿಯೊಬ್ಬರು ಸಂಪಾದನೆ ಮಾಡ್ಕೊಳ್ಬೇಕು, ಪ್ರತಿಯೊಬ್ಬರು ಸಹ ವಾರಸುದಾರರಾಗಬೇಕು, ಪಾವನ ಆಗ್ಬೇಕು, ಲೆಕ್ಕಾಚಾರ ಸಮಾಪ್ತಿ ಮಾಡ್ಕೊಳ್ಬೇಕು, ಕರ್ಮಾತೀತರ ಆಗ್ಬೇಕು. ಈ ರೀತಿ
ಏನಾಗ್ಬಿಡುತ್ತೆ, ಬೇಹದೃತಿ ಒಂದು ರೂಪದಲ್ಲಿ ಪರಿವರ್ತನೆ ಆಗ್ಬಿಡುತ್ತೆ. ಅಂದ್ರೆ ಏನು, ಲೋಭ ಸಮಾಪ್ತಿ ಆಗ್ಬಿಟ್ಟು ಬೇಕು ಬೇಕು ಅನ್ನೋದಕ್ಕೆ ಬದಲಾಗಿ ಇಚ್ಛಾ ಮಾತ್ರ ಅವಿದ್ಯಾ ಸ್ವರೂಪ ಆಗ್ಬಿಡ್ತೀರ ನೀವು. ಈ ಲೋಭ ವಿಕಾರನೇ ಹಾಗೆ ಅಲ್ಲ, ಎಷ್ಟಿದ್ರೂ ಬೇಕು ಬೇಕು ಅಂತ ದುರಾಸೆ ಎಲ್ಲಾದ್ರಲ್ಲೂ ಸಹ ಅಲ್ವಾ. ಆ ದುರಾಸೆ ಏನಾಗ್ಬಿಡುತ್ತೆ, ಆ ಲೋಭ ಏನಾಗ್ಬಿಡುತ್ತೆ, ಈ ಬೇಕು ಬೇಕು ಅನ್ನೋದು ಪರಿವರ್ತನೆ ಆಗ್ಬಿಟ್ಟು ಇಚ್ಛಾ ಮಾತ್ರ ಅವಿದ್ಯ. ಅಂದ್ರೆ ಇಚ್ಛೆಗಳೇ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಬೇಕು ಬೇಕು ಅನ್ನೋದು ಬರೋದೇ ಇಲ್ಲ ಅವಾಗ. ಅಲ್ಲಿ ಇಚ್ಛೆಗಳೇ ಇಲ್ಲ ಅಂದ್ರೆ ಬೇಕು ಬೇಕು ಅಂತ ನಾವೇನಕ್ಕೆ ಅಂತೀವಿ. ಆ ಇಚ್ಛೆಗಳೇ ಇರೋದಿಲ್ಲ. ಇಚ್ಛಾ ಮಾತ್ರ ಅವಿದ್ಯಾ ಸ್ವರೂಪರಾಗ್ಬಿಡ್ತೀವಿ. ಆಗ ಲೋಭ ವಿಕಾರ ಇರೋದಿಲ್ಲ. ಆ ಲೋಭವನ್ನ ಬೇಕು ಬೇಕು ಅನ್ನೋದಿಲ್ಲ, ಲೋಭವನ್ನ ನೀವು ಹೋಗು ಹೋಗು ಅಂತಾನೆ ಅಂತೀರ ನೀವ್ ಅವಾಗ. ಅಂದ್ರೆ ತಗೊಳ್ಬೇಕು ತಗೊಳ್ಬೇಕು, ಇನ್ನೂ ಬೇಕು ಬೇಕು ಅನ್ನಲ್ಲ, ಎಲ್ಲರಿಗೂ ಕೊಡ್ಬೇಕು ಕೊಡ್ಬೇಕು. ಇದೇ ಬೇಹದೃತಿ. ಎಲ್ಲರಿಗೂ ಕೊಡ್ಬೇಕು ಕೊಡ್ಬೇಕು ಅನ್ನೋದ್ರಲ್ಲಿ ಪರಿವರ್ತನೆ ಆಗ್ಬಿಡತ್ತೆ. ಅರ್ಥ ಆಯ್ತಲ್ಲ. ಬೇಹದೃತಿ ಅಂದ್ರೆ ಎಲ್ಲರ ಪ್ರತಿ, ವಿಶ್ವದ ಪ್ರತಿ ಎಲ್ಲರಿಗೂ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ಪ್ರತಿಯೊಬ್ಬರಿಗೂ ಕೊಡಬೇಕು. ಶಕ್ತಿಗಳಿರ್ಲಿ, ಗುಣಗಳಿರ್ಲಿ, ಇದೆಲ್ಲವನ್ನ ನಾವು ಕೊಡಬೇಕು ಅನ್ನುವಂಥದ್ದು ಬಂದ್ಬಿಡತ್ತೆ. ಇನ್ನ ತಗೊಳ್ಬೇಕು ತಗೊಳ್ಬೇಕು ಅನ್ನುವಂಥದ್ದು ಸಮಾಪ್ತಿ ಆಗ್ಬಿಡತ್ತೆ. ಲೋಭ ಅನ್ನುವಂತಹದ್ದು ಅನಾಸಕ್ತ ವೃತ್ತಿಯಲ್ಲಿ ದಾತ ಸ್ವರೂಪದ ಒಂದು ಸ್ಮೃತಿ ಸ್ವರೂಪದಲ್ಲಿ ಪರಿವರ್ತನೆ ಆಗ್ಬಿಡತ್ತೆ. ಅರ್ಥ ಆಯ್ತಲ್ಲ. ಲೋಭ ಅನ್ನುವಂಥದ್ದು ಏನ್ ಮಾಡ್ಬಿಡತ್ತೆ, ಅನಾಸಕ್ತ ವೃತ್ತಿಯಲ್ಲಿ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿ ಸ್ವರೂಪ ಇರುತ್ತೆ. ಅನಾಸಕ್ತ ವೃತ್ತಿ ಇರುತ್ತೆ, ಯಾವುದ್ರ ಮೇಲೇನೂ ಆಸಕ್ತಿ ಇರೋದಿಲ್ಲ. ಮತ್ತೆ ದಾತರಾಗಿ ಕೊಡ್ಬೇಕು ಕೊಡ್ಬೇಕು ಅನ್ನುವಂಥದ್ದು ದಾತ ಸ್ವರೂಪದ ಒಂದು ಸ್ಮೃತಿ ಸ್ವರೂಪದಲ್ಲಿ ಪರಿವರ್ತನೆ ಆಗ್ಬಿಡತ್ತೆ. ಅರ್ಥ ಆಯ್ತಲ್ಲ. ಇದು ಲೋಭ ವಿಕಾರ ಪರಿವರ್ತನೆ ಆಗುವಂಥದ್ದು. ಮತ್ತೆ ಬಾಬಾ ಹೇಳ್ತಾರೆ ಮೋಹ ವಿಕಾರ. ಇದು ಮೋಹ ವಿಕಾರ ಯುದ್ಧ ಮಾಡೋದಕ್ಕೆ ಬದಲಾಗಿ ಸ್ನೇಹ ಸ್ವರೂಪದಲ್ಲಿ ಪರಿವರ್ತನೆ ಆಗ್ಬಿಡತ್ತೆ. ಈ ಮೋಹ ವಿಕಾರ ಏನ್ ಮಾಡ್ಬಿಡತ್ತೆ, ಯುದ್ಧ ಮಾಡೋದಕ್ಕೆ ಬದಲಾಗಿ ಸ್ನೇಹ ಸ್ವರೂಪದಲ್ಲಿ ಪರಿವರ್ತನೆ ಆಗಿ ಬಾಬಾರವರ ಸ್ಮೃತಿಯಲ್ಲಿ ಮತ್ತೆ ಸೇವೆಯಲ್ಲಿ ವಿಶೇಷವಾಗಿ ಜೊತೆ ಆಗ್ಬಿಡುತ್ತದು. ಮೋಹ ಹೋಗಿ ಸ್ನೇಹ ಸ್ವರೂಪದಲ್ಲಿ ಬಂದ್ಬಿಡತ್ತೆ. ಮೋಹ ಅನ್ನುವಂಥದ್ರಲ್ಲಿ ಸ್ವಾರ್ಥ ಇರುತ್ತೆ ಅಲ್ವಾ. ಸ್ನೇಹ ಅನ್ನುವಂಥದ್ರಲ್ಲಿ ಸ್ವಾರ್ಥ ಇರೋದಿಲ್ಲ. ಈಗ ಮೋಹ ಅನ್ನೋ ವಿಕಾರ ನನ್ನವರು, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ, ನನ್ನದು, ಅದರ ಮೇಲೆಲ್ಲ ಮೋಹ ಇರುತ್ತೆ. ಆ ಮೋಹ ಹೋಗಿ ಅಂದ್ರೆ ಕರ್ಮ ಬಂಧನ ಹೋಗಿ ಆತ್ಮಿಕ ಸ್ನೇಹ, ಆತ್ಮಿಕ ಸೇವಾ ಸಂಬಂಧದಲ್ಲಿ ಬಂದ್ಬಿಡ್ತೀವಿ ನಾವು ಅವಾಗ. ಬಾಬಾ ಸ್ಮೃತಿಯಲ್ಲಿ ಮತ್ತೆ ಸೇವೆಯಲ್ಲಿ ವಿಶೇಷವಾಗಿ ಅದು ಜೊತೆ ಆಗ್ಬಿಡತ್ತೆ. ಸ್ನೇಹ ಸ್ವರೂಪವಾಗಿ ಜೊತೆ ಆಗ್ಬಿಡತ್ತೆ. ಎಲ್ಲರಿಗೂ ನಾವು ಸ್ನೇಹವನ್ನೇ ಕೊಡ್ತಿರ್ತೀವಿ ಆಗ ಸ್ನೇಹ ಸ್ವರೂಪರಾಗಿ. ಮೋಹ ಅನ್ನುವಂಥದ್ದು ಇರೋದಿಲ್ಲ, ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅಲ್ಲಿ ಸ್ನೇಹ ಇರುತ್ತೆ, ಎಲ್ಲರ ಮೇಲೆ ಸ್ನೇಹ ಇರುತ್ತೆ, ಆದ್ರೆ ಮೋಹ ಅನ್ನೋ ಅಟ್ಯಾಚ್ಮೆಂಟು ಇರೋದಿಲ್ಲ. ಹಾಗೆ ಅಹಂಕಾರ ಅಂದ್ರೆ ಮೋಹ ಅನ್ನೋ ಅಂದ್ರೆ ನಾವು ನಿರ್ಮೋಹಿ ಆಗ್ಬಿಡ್ತೀವಿ. ನಿರ್ಮೋಹಿ ಅನ್ನುವಂಥದ್ದು ಆಗ್ಬಿಡ್ತೀವಿ ನಾವು ಸ್ನೇಹದಲ್ಲಿ, ಸ್ನೇಹ ಸ್ವರೂಪದಲ್ಲಿ ಬಂದ್ಬಿಟ್ಟು. ಹಾಗೆ ಅಹಂಕಾರ ಅನ್ನೋ ವಿಕಾರ ದೇಹಾಭಿಮಾನದಿಂದ ಪರಿವರ್ತನೆ ಆಗ್ಬಿಟ್ಟು ಸ್ವ ಅಭಿಮಾನಿಯಾಗಿ ಆಗ್ಬಿಡತ್ತೆ. ಸ್ವ ಅಭಿಮಾನಿ ಅಂದ್ರೆ ಏನು, ಆತ್ಮ ಅಭಿಮಾನಿ ಆಗ್ಬಿಡತ್ತೆ. ದೇಹಾಭಿಮಾನದಿಂದ ಪರಿವರ್ತನೆಯಾಗಿ ಆತ್ಮಾಭಿಮಾನಿಯಾಗಿ ಆಗ್ಬಿಡತ್ತೆ. ಅರ್ಥ ಆಯ್ತಲ್ಲ. ನೋಡಿ, ಇವೆಲ್ಲ ವಿಕಾರಗಳಲ್ಲಿ
ಪರಿವರ್ತನೆ ಬಂದ್ಬಿಡತ್ತೆ. ದೇಹಾಭಿಮಾನ ಇರುತ್ತಲ್ಲ, ನಾನು ದೇಹ ಅನ್ನುವಂತಹ ಅಭಿಮಾನ ಇದೆ ಅಂದ್ರೆ ಅಲ್ಲಿ ಎಲ್ಲಾದ್ರಲ್ಲೂ ನಾನು ನಾನು ಅನ್ನೋ ಅಹಂಕಾರ ಇರುತ್ತೆ. ಆತ್ಮಾಭಿಮಾನಿ ಒಂದು ಸ್ಥಿತಿಯಲ್ಲಿ ಈ ಅಹಂಕಾರ ಇರೋದಿಲ್ಲ. ಅಲ್ಲಿ ನಿರಹಂಕಾರ ಸ್ಥಿತಿ ಇರುತ್ತೆ. ದೇಹಾಭಿಮಾನದಲ್ಲಿ ಅಹಂಕಾರ ಒಂದು ಸ್ಥಿತಿ ಇರುತ್ತೆ. ಮತ್ತೆ ನಾನು ಮಾಡ್ದೆ, ನಾನೇ ಮಾಡಕ್ಕಾಗುವಂಥದ್ದು, ನನಗೇ ಎಲ್ಲ ಗೊತ್ತು, ನಾನೇ ಪರ್ಫೆಕ್ಟು, ನಾನೇ ಈ ದೇಹ ಬಂತು ಅಭಿಮಾನ ಅಂದ್ರೆ ಈ ಅಹಂಕಾರಗಳೆಲ್ಲ ಬಂದ್ಬಿಡುತ್ತೆ. ನನ್ನವರು, ನನ್ನದು, ಇವೆಲ್ಲನೂ ಕೂಡ ಅಧಿಕಾರದಿಂದ ಅಹಂಕಾರದಿಂದ ನಾವು ಹೇಳ್ತಾ ಹೋಗ್ತೀವಿ. ಇದೆಲ್ಲವೂ ಸಹ ಆತ್ಮಾಭಿಮಾನಿಯಾಗಿ ಪರಿವರ್ತನೆ ಆಗ್ಬಿಡುತ್ತೆ. ಈ ದೇಹ ಅಂದ್ರೆ ಈ ದೇಹಾಭಿಮಾನ ಏನಾಗ್ಬಿಡುತ್ತೆ, ಆತ್ಮಾಭಿಮಾನಿಯಾಗಿ ಪರಿವರ್ತನೆ ಆಗ್ಬಿಡುತ್ತಲ್ಲ. ಈ ಸ್ವಾಭಿಮಾನ ಅಂದ್ರೆ ಆತ್ಮಾಭಿಮಾನದ ಒಂದು ವೃದ್ಧಿ, ಅಂದ್ರೆ ಆತ್ಮಾಭಿಮಾನ ವೃದ್ಧಿಯ ಒಂದು ಕಲೆಗೆ ಅಂದ್ರೆ ಹತ್ತುವ ಕಲೆಯಲ್ಲಿ ಇದು ಸಹಯೋಗ ಕೊಡುತ್ತೆ. ಇದು ಸಾಧನ ನಮಗೆ. ಈ ದೇಹಾಭಿಮಾನ ಅನ್ನುವಂಥದ್ದು ಬಿದ್ದೋಗೋ ಕಲೆಗೆ ಸಾಧನ. ಬಾಬಾ ಅದನ್ನೇ ತಿಳಿಸ್ತಿದ್ದಾರೆ. ದೇಹಾಭಿಮಾನ ಪರಿವರ್ತನೆ ಆಗಿ ಆತ್ಮಾಭಿಮಾನದ ಒಂದು ರೂಪದಲ್ಲಿ ಸ್ಮೃತಿ ಸ್ವರೂಪವಾಗಿ ಆಗೋದ್ರಲ್ಲಿ ಸಾಧನ ಆಗ್ಬಿಡತ್ತೆ. ಯಾವುದು? ಅಹಂಕಾರ. ಈ ವಿಧವಾಗಿ ಈ ವಿಕಾರಗಳೆಲ್ಲನೂ ಸಹ ಅಂದ್ರೆ ಈ ವಿಕಾರಗಳು ಅನ್ನೋ ವಿರಾಟ ರೂಪಧಾರಿಗಳಿವೆಲ್ಲನು ನಿಮ್ಮ ಸೇವೆಯಲ್ಲಿ ಸಹಯೋಗಿ ಆಗ್ಬಿಡತ್ತೆ. ನಿಮ್ಮ ಶ್ರೇಷ್ಠ ಶಕ್ತಿಗಳ ಒಂದು ಸ್ವರೂಪದಲ್ಲಿ ಪರಿವರ್ತನೆ ಆಗ್ಬಿಡುತ್ತೆ. ವಿಕಾರಗಳು ಬಲಹೀನತೆಗಳು ಅಲ್ವಾ, ಅವೇ ನಮಗೆ ಏನಾಗ್ಬಿಡುತ್ತೆ, ಶ್ರೇಷ್ಠ ಶಕ್ತಿಗಳ ಒಂದು ಸ್ವರೂಪದಲ್ಲಿ ಪರಿವರ್ತನೆಯಾಗಿ ನಮಗೆ ಸಹಯೋಗಿ ಆಗ್ಬಿಡುತ್ತೆ. ನಮಗೆ ಮತ್ತೆ ಇಡೀ ವಿಶ್ವಕ್ಕೂ ಸಹ, ವಿಶ್ವದ ಒಂದು ಸೇವೆಯಲ್ಲೂ ಸಹ ಈ ತರ ಪರಿವರ್ತನೆಯ ಶಕ್ತಿಯನ್ನ ನೀವು ಅನುಭವ ಆಗ ಮಾಡ್ಕೊಳ್ತೀರಾ. ಅಂದ್ರೆ ಬಾಬಾ ಹೇಳಿದ್ರು ನೋಡಿ, 3 ಸ್ಮೃತಿಗಳು ಆಯ್ತಾ. ಆ 3 ಸ್ಮೃತಿಗಳ ಆಧಾರವಾಗಿನೇ ಈ 5ರ ಒಂದು ಪರಿವರ್ತನೆ ನೀವು ಮಾಡೋದಕ್ಕೆ ಸಾಧ್ಯ. ಕಾಮರೂಪದಲ್ಲಿ ಬರುತ್ತೆ, ಅದು ಶುಭ ಭಾವನೆ ಆಗೋಗ್ಬಿಡತ್ತೆ. ಆಗ ಮಾಯಾಜೀತರು, ಜಗಜ್ಜೀತರು ಆಗ್ಬಿಡ್ತೀರಾ, ನೀವು ವಿಜಯಿಗಳಾಗ್ಬಿಡ್ತೀರಾ. ಬಾಬಾ ಅದನ್ನೇ ಹೇಳ್ತಿದ್ದಾರೆ. ಈಗ ಏನ್ ಮಾಡ್ತಾ ಇದ್ದಾವೆ ಅವು ನಮ್ಮ ಮೇಲೆ, ಈ ವಿಕಾರಗಳು, ಅವು ವಿಜಯವನ್ನ ಪಡ್ಕೊಳ್ತಿದ್ದಾವೆ. ನಾವು ಪ್ರತಿ ಸಮಯ ಸೋಲ್ತಾ ಇದ್ದೀವಿ. ಯಾವಾಗ ಈ 3 ಸ್ಮೃತಿಗಳಿರುತ್ತೆ, ಬಾಬಾರವರ ಜೊತೆ, ಬೀಜದ ಜೊತೆ ಕನೆಕ್ಷನ್ ಇಟ್ಕೊಂಡು ನಾವು ಸಂಪೂರ್ಣವಾಗಿ ಬಲಿಹಾರಿಯಾಗಿದ್ದೀವಿ ಅಂತಂದ್ರೆ, ಸಂಪೂರ್ಣವಾಗಿ ಜ್ಞಾನದ ಸಾರ ನಮ್ಮಲ್ಲಿ ಧಾರಣೆ ಆಗತ್ತೆ, ನಮ್ಮ ಮೂಲಕ ಪ್ರತ್ಯಕ್ಷ ಆಗತ್ತೆ. ಸ್ವಸೇವೆಗೆ, ವಿಶ್ವ ಸೇವೆಗೆ ಅದು ಆಧಾರ ಆಗತ್ತೆ. ಡ್ರಾಮಾ ಜ್ಞಾನನೂ ಸಹ ಸಂಪೂರ್ಣವಾಗಿ ಧಾರಣೆ ಆಗತ್ತೆ. ಯಾವಾಗ ಇದೆಲ್ಲ ಆಗತ್ತೆ, ನಾವೆಲ್ಲ ಬಾಬಾರವರಿಗೆ ಅರ್ಪಣೆ ಮಾಡಿ ಬಾಬಾರವರನ್ನ ಕೇವಲ ಅವರೊಬ್ಬರನ್ನೇ ನೆನಪು ಮಾಡ್ತಿರ್ತೀವಿ ಅಂದಾಗ, ಬೀಜ ಜೊತೆ ಬಿಟ್ರೆ ಇನ್ಯಾವ ವೃಕ್ಷದ ಜೊತೆ, ಎಲೆಗಳ ಜೊತೆ ನಮ್ ಕನೆಕ್ಷನ್ ಇಲ್ಲ. ಬರೀ ಬೀಜದ ಜೊತೆ ಅಷ್ಟೇ ನಮ್ದು ಕನೆಕ್ಷನ್ ಇರೋದು. ಆಗ ನಾವು ಎಲ್ಲದರ ಮೇಲೆ ವಿಜಯವನ್ನ ಪಡ್ಕೊಳ್ಬಹುದು. ಅವೆಲ್ಲದೂ ಸಹ ನಮಗೆ ಏನ್ ತೊಂದರೆ ಕೊಡ್ತಿದಾವಲ್ಲ, ಅವೆಲ್ಲ ದಾಸಿಗಳಾಗ್ಬಿಡತ್ತೆ, ನಿಮಗೆ ಸಹಯೋಗಿ ಆಗ್ಬಿಡತ್ತೆ. ಅದಕ್ಕೆ ವಿಷ್ಣುವನ್ನ ಎಲ್ಲಿ ತೋರಿಸ್ತಾರೆ, ಶೇಷಶಯ್ಯನ ಮೇಲೆ ವಿಶ್ರಾಂತಿ ಪಡ್ಕೊಂಡಿರೋ ತರ, ಮಲಗಿರೋ ತರ ತೋರಿಸ್ತಾರೆ. ಏನು ಅವುಗಳ ಮೇಲೆ ವಿಜಯವನ್ನ ಪಡೆದು ಅವುಗಳನ್ನ ಸಹಯೋಗಿಗಳನ್ನಾಗಿ ಮಾಡ್ಕೊಂಡಿರುವಂಥದ್ದು. ಅದನ್ನೇ ಮಲಗೋದಕ್ಕೆ ಮಂಚವಾಗಿ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾರೆ ಅಲ್ವಾ. ಹಾಗೇನೆ ಇದು ಇಲ್ಲಿನ ಒಂದು ನೆನಪಾರ್ತಾನೆ. ಅದನ್ನು ಕೂಡ ಬಾಬಾ ಹೇಳಿದ್ರು, ನೀವ್ ಯಾವಾಗ ಬೀಜದ ಜೊತೆ
ಕನೆಕ್ಷನ್ ಇರುತ್ತೆ. ಆಗ 2 ಎಲೆಗಳು ಬರುತ್ತೆ. ಇವಾಗ ನಾವ್ ಯಾವುದೇ ಸ್ಥೂಲವಾಗಿ ಒಂದು ಬೀಜವನ್ನ ನೆಡ್ತೀವಿ ಅಂತಂದ್ರೆ ಅಲ್ಲಿ ಫಸ್ಟ್ ಅದು 2 ಎಲೆಗಳು ಹಾಕುತ್ತೆ. ನೋಡಿ ಎಷ್ಟು ಕನೆಕ್ಷನ್ ಇದೆ ಅಂತ. ಈ ಸಮಯದ್ದೇ ಅದೆಲ್ಲವೂ ಸಹ ಸೃಷ್ಟಿಯಲ್ಲಿ ಈ ಸಂಗಮ ಯುಗದ ಎಲ್ಲಾ ಒಂದು ನೇಮಗಳು ಏನಾಗುತ್ತೆ, ಇಡೀ ಕಲ್ಪ ಅದು ಚಾಲ್ತಿಯಲ್ಲಿರುತ್ತೆ. ಅದು ಸ್ಥೂಲವಾಗಿ ಅದು ಧಾರಣೆಯಲ್ಲಿರುತ್ತೆ. ಹಾಗಾಗಿ ಅದಕ್ಕೆ ಬಾಬಾ ತಿಳಿಸ್ತಾ ಇರುವಂತಹದ್ದು ನಾವೆಲ್ಲವನ್ನ ಪರಿವರ್ತನೆ ಮಾಡ್ಕೊಳ್ಬೇಕು. ಅದು ಕಾರಣ ಕೇವಲ ಬಾಬಾರವರ ಒಬ್ಬರಿಂದ ಮಾತ್ರನೇ ಸಾಧ್ಯ. ನಾವೆಲ್ಲವನ್ನ ಬಾಬಾರವರು ಕೊಟ್ಟುಬಿಟ್ಟು ಕೇವಲ ಬೀಜದ ಜೊತೆ ನಾವು ಕನೆಕ್ಷನ್ ಇಟ್ಕೊಂಡಿದೀವಿ. ಸಂಪೂರ್ಣವಾಗಿ ನಂಗೆ ಬಾಬಾ ಬಿಟ್ರೆ ಬೇರೆ ಯಾರೂ ಇಲ್ಲ. ಆಗ ಸಂಪೂರ್ಣವಾಗಿ ಆತ್ಮದ ಸಂಪೂರ್ಣ ಜ್ಞಾನ ನಮ್ಮಲ್ಲಿ ಬಂದ್ಬಿಡುತ್ತೆ. ಡ್ರಾಮಾದ ಸಂಪೂರ್ಣ ಜ್ಞಾನ ನಮ್ಮಲ್ಲಿ ಬಂದ್ಬಿಡುತ್ತೆ. ಪ್ರತಿ ಸಮಯ ನಾವು ವಿಜಯವನ್ನ ಪಡ್ಕೊಳ್ತಾ ಇರ್ತೀವಿ. ಪ್ರತಿಯೊಂದು ವಿಕಾರನು ನಮಗೆ ಸಹಯೋಗಿ ಆಗ್ಬಿಡುತ್ತೆ. ಅದು ನಮ್ಮ ಜೊತೆ ಯುದ್ಧ ಮಾಡೋದು ನಮಗೆ ಸಹಯೋಗಿ ಆಗ್ಬಿಡುತ್ತೆ, ದಾಸಿ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದು ಕೇವಲ ಪರಮಾತ್ಮನ ಒಂದು ಶಕ್ತಿಯಿಂದ ಮಾತ್ರ ಸಾಧ್ಯ. ಬಾಬಾ ಅದು ಹೇಳ್ತಾರೆ, ನೀವು ಎಲ್ಲವನ್ನ ನನಗೆ ಕೊಟ್ಟಿರೋ ತರ ಹೇಳ್ತೀರಾ, ಕೊಡ್ತೀರಾ, ಮತ್ತೆ ನನ್ನದು ಅಂದ್ಬಿಡ್ತೀರಾ, ಅಲ್ಲೇ ಸಮಾಪ್ತಿ. ಈಗ ಬಾಬಾರವರಿಗೆ ನಾವು ಬಾಯಲ್ಲಿ ಹೇಳ್ತಿರ್ತೀವಿ, ಬಾಬಾ ಎಲ್ಲ ನಿನ್ನದೇ, ಎಲ್ಲ ನೀನು ಕೊಟ್ಬಿಟ್ಟಿದೀನಿ. ಮತ್ತೆ ಸಮಯ ಸಂದರ್ಭ ಬಂದಾಗ ನನ್ನದು, ನನ್ನವರು, ಆ ಫೀಲಿಂಗ್ ಅಲ್ಲಿ ಬಂದ್ಬಿಡ್ತೀವಿ, ಆ ಬೇಜಾರಲ್ಲಿ ಬಂದ್ಬಿಡ್ತೀವಿ ಅಲ್ವಾ. ಅವೆಲ್ಲ ಅದರ ವಶದಲ್ಲಿ ನಾವು ಬಂದ್ಬಿಡ್ತೀವಿ. ಅಂದ್ರೆ ಏನು, ನಾವು ಕೊಟ್ಟಿಲ್ಲ ಇನ್ನೂ ನಾವು ಬಾಬಾರವರಿಗೆ. ಅವಾಗೇನಾಯ್ತು, ಕೊಟ್ಟಿರೋದನ್ನ ವಾಪಸ್ ತಗೊಂಡಂಗಾಯ್ತಾ. ಮತ್ತೆ ಪರಿವರ್ತನೆ ಎಲ್ಲ ಆಗತ್ತೆ. ನಾವು ಪರಿವರ್ತನೆ ಆಗ್ಬೇಕಂದ್ರೆ ನಾವು ಬಾಬಾರವ್ರು ಕೊಡ್ಬೇಕು. ನಾವು ಕೊಡದೆ ಪರಿವರ್ತನೆ ಆಗಲ್ಲ. ಈಗ ನಾವು ಅಂತಿಮದಲ್ಲಿ ಸಂಪೂರ್ಣ ಸಂಪನ್ನ ಆಗ್ಬೇಕು. ಈಗ ಸ್ವಲ್ಪ ಸಮಯ ಇದೆ. ಈಗ ಇವಾಗ ಬರುವಂತ ಪರಿಸ್ಥಿತಿಗಳು ಹೇಗೆ ಅಂದ್ರೆ ಎಲ್ಲ ಸಮಾಪ್ತಿ, ಎಲ್ಲ ಹೋಗ್ಬಿಡುತ್ತೆ, ಯಾವುದು ಉಳಿಯೋದಿಲ್ಲ. ಬಾಬಾರವರು ಕೊಟ್ಬಿಡಿ. ಬಾಬಾರವರು ಅದನ್ನೇನ್ ಮಾಡ್ತಾರೆ, ಸೂಕ್ಷ್ಮವಾಗಿ ಅದನ್ನ ಏನ್ ಮಾಡ್ತಾರೆ, ಪವಿತ್ರ ಮಾಡಿ, ಶಕ್ತಿಶಾಲಿ ಮಾಡಿ, ಇಡೀ ಕಲ್ಪಕ್ಕೆ ನಮಗೆ ಪರಿವರ್ತನೆ ಮಾಡಿ ಕೊಡ್ತಾರೆ. ಸಂಬಂಧಗಳು ಅಷ್ಟೇ. ಬಾಬಾ ಎಲ್ಲ ಸಂಬಂಧಗಳು ನಿನ್ನದೇ, ನಿನ್ನ ಮಕ್ಕಳವರು, ನನ್ನ ಸಹೋದರ ಆತ್ಮಗಳು. ಇವರು ಬ್ರಹ್ಮಮುಖ ವಂಶಾವಳಿ ಆತ್ಮಗಳೇ. ಯಾವಾಗ ನಾವು ಬಾಬಾರವರಿಗೆ ಸಂಬಂಧಗಳನ್ನು ಅರ್ಪಣೆ ಮಾಡ್ತೀವಿ, ಬಾಬಾರವರಿಂದ ಸರ್ವ ಸಂಬಂಧದ ಅನುಭವ ನಮಗೆ ಆಗ್ತಿರುತ್ತೆ. ಆ ಸರ್ವ ಸಂಬಂಧದ ಒಂದು ಪ್ರಾಪ್ತಿನೂ ಸಹ ನಮಗೆ ಸಿಗ್ತಿರುತ್ತೆ. ಸರ್ವ ಪ್ರಾಪ್ತಿಗಳು ಕೂಡ, ಸರ್ವ ಸಂಬಂಧಗಳಿಂದ ಏನ್ ಪ್ರಾಪ್ತಿ ಸಿಗಬೇಕು ಸಿಗ್ತಿರುತ್ತೆ. ಇವಾಗ ದೈಹಿಕವಾಗಿ ದೇಹಾಭಿಮಾನದಲ್ಲಿ ಬಂದಾಗ ಸರ್ವ ಸಂಬಂಧಗಳಿಂದ ಒಂದೊಂದು ಸಂಬಂಧದಿಂದ ಒಂದೊಂದು ಖುಷಿ ಪ್ರಾಪ್ತಿ, ಸ್ನೇಹ ಪ್ರಾಪ್ತಿ, ಈ ತರ ಪ್ರಾಪ್ತಿಗಳು ನಮಗ್ ಸಿಗ್ತಿರುತ್ತೆ ಲೌಕಿಕವಾಗಿ ಅಲ್ವಾ. ಅದೆಲ್ಲವೂ ಸಹ ಅವಿನಾಶಿ ಸರ್ವ ಪ್ರಾಪ್ತಿಗಳು ಬಾಬಾರವರ ಜೊತೆ ಸರ್ವ ಸಂಬಂಧವನ್ನ ನಾವು ಜೋಡಿಸೋದ್ರಿಂದ ಆ ಸರ್ವ ಸಂಬಂಧದ ಅನುಭವ, ಸರ್ವ ಸಂಬಂಧದಿಂದ ಸರ್ವ ಪ್ರಾಪ್ತಿಗಳ ಅನುಭವ ನಮಗೆ ಆಗ್ತಾ ಹೋಗುತ್ತೆ. ಇಡೀ ಕಲ್ಪದಲ್ಲಿ ಸತ್ಯ ತ್ರೇತಾಯುಗದಲ್ಲೂ ನಮಗೆ ಆ ಒಂದು ಲೌಕಿಕ ರೀತಿಯಲ್ಲಿ ಸತ್ಯ ತ್ರೇತಾಯುಗದಲ್ಲಿ ಸಂಬಂಧಗಳು ನಮಗೆ ಚೆನ್ನಾಗಿರೋದೇ ಸಿಗುತ್ತೆ. ಖುಷಿ, ಸಂತೋಷ, ಸ್ನೇಹವನ್ನು ಕೊಡುವಂತವರು ಅಂತವರೇ ಸಿಗ್ತಾರೆ. ಸತ್ಯ ತ್ರೇತಾಯುಗದಲ್ಲಂತೂ ಅದು ಬಿಡಿ, ಅದ್ರ ನಾವು ಮಾತಾಡಷ್ಟೇ ಬೇಕಿಲ್ಲ. ಅಲ್ಲಿ ನಾರ್ಮಲ್ ಆಗಿ ಡಿಫಾಲ್ಟ್ ಆಗಿ ಅಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಸತ್ಯ ತ್ರೇತಾಯುಗನೇ ಎಲ್ಲ ನಿರ್ವಿಕಾರಿ ಯುಗ, ನಿಸ್ವಾರ್ಥ, ಎಲ್ಲ ಆ ರೀತಿ ಇರುತ್ತೆ. ದ್ವಾಪರ ಕಲಿಯುಗದಲ್ಲಿ ಹೇಳ್ತಿರುವಂಥದ್ದು, ಅಲ್ಲೂ ಕೂಡ ಒಳ್ಳೆಯ ಸಂಬಂಧಗಳು ಸಿಗತ್ತೆ. ಈಗ ಏನಾದ್ರೂ ಅಂತಿಮ ಅಲ್ವಾ, 1 ಜನ್ಮ 2 ಜನ್ಮ ಲಾಸ್ಟ್ ಅಲ್ಲಿ ನಾವು ಅತಿ ಪಾಪಗಳನ್ನ ಮಾಡಿರೋದ್ರಿಂದ ಏನಾದ್ರೂ ಅವು ಉಳ್ಕೊಂಡಿದೆ ಅಂದ್ರೆ ಆ ರೂಪದಲ್ಲಿ ತೀರೋದಕ್ಕೆ ಕೆಲವೊಂದು ಸಂಬಂಧಗಳು ಈ ಒಂದು ಲಾಸ್ಟ್ ಜನ್ಮದಲ್ಲಿ ಕೆಲವೊಂದು ಸಂಬಂಧಗಳು ನಮಗೆ ಚೆನ್ನಾಗಿಲ್ದೆ ಸಿಗಬಹುದು. ಅದು ಕೂಡ ಒಳ್ಳೇದೇ ಆಗಿರುತ್ತೆ.
ಅಲ್ವಾ? ಅದಕ್ಕೆ ಬಾಬಾ ಸಿಕ್ಕಿರ್ತಾರೆ ನಮಗೆ, ವೈರಾಗ್ಯ ಬರುತ್ತೆ ಅದರ ಮೇಲೆ ನಮಗೆ, ಅಲ್ವಾ? ಅದು ಕೂಡ ಕಲ್ಯಾಣನೇ ಡ್ರಾಮಾದಲ್ಲಿ. ಹಾಗಾಗಿ ಬಾಬಾ ಏನ್ ಹೇಳ್ತಾರೆ, ನಾನು ಸಂಪೂರ್ಣ ಆಗ್ಬೇಕು, ಸಂಪನ್ನ ಆಗ್ಬೇಕು, ಕರ್ಮಾತೀತ ಆಗ್ಬೇಕು, ಫರಿಸ್ತೆ ಆಗ್ಬೇಕು, 63 ಜನ್ಮದ ಲೆಕ್ಕಾಚಾರ ನಾನು ಸಮಾಪ್ತಿ ಮಾಡ್ಕೋಬೇಕು, ನಿರ್ವಿಕಾರಿ ಆಗ್ಬೇಕು, ಸರ್ವಗುಣ ಸಂಪನ್ನ ಆಗ್ಬೇಕು, ಎಲ್ಲ ನನಗೆ ಬೇಕು. ಬಾಬಾರವರಲ್ಲಿ ಏನೇನಿದೆ, ಅವ್ರ ಹತ್ರ ಏನೇನಿದೆ ಎಲ್ಲ ನನಗೆ ಬೇಕು ಅಂದ್ರೆ ನನ್ನ ಹತ್ರ ಇರೋದು ಹಳೆಯದೆಲ್ಲ ನಾನು ಅರ್ಪಣೆ ಮಾಡಲೇಬೇಕು. ಅರ್ಪಣೆ ಮಾಡದ ಹೊರತು ಬಾಬಾರಿಂದ ನನಗೇನು ಸಿಗದಿಲ್ಲ. ಬಾಬಾ ಅದನ್ನೇ ಹೇಳ್ತಾರೆ 71 ಮುರುಳಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಬಾಬಾ. ನೀವು ಯಾವಾಗ ನನಗೆಲ್ಲ ಬಲಿಹಾರಿ ಮಾಡ್ತೀರಾ, ಎಲ್ಲ ಕೊಟ್ಟು ಬಿಡ್ತೀರಾ, ಸಮರ್ಪಣೆ ಮಾಡ್ತೀರಾ, ಆಗ ನಾನು ನಿಮಗೆ ಎಲ್ಲ ಶಕ್ತಿಗಳನ್ನ ವರದಾನದ ರೂಪದಲ್ಲಿ ನಿಮಗೆ ನಾನು ಕೊಟ್ಟು ನಿಮ್ಮನ್ನ ಅದರಿಂದ ಸಂಪನ್ನ ಮಾಡಿ ನಿಮ್ಮನ್ನ ವರದಾತರನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಾಬಾ. ಮತ್ತೆ ಯಾರು ಮಾಡ್ತಾರೆ? ನಾವ್ ಇತರರಿಗೆ ಕೊಡ್ಬೇಕಂದ್ರೂ ನಮ್ಮ ಹತ್ರ ಇರ್ಬೇಕಲ್ಲ. ನಮ್ಮ ಹತ್ರ ಇಲ್ಲದೆ ನಾವು ಇತರರಿಗೆ ಕೊಡಕ್ಕಾಗೋದಿಲ್ಲ. ಆದ್ದರಿಂದ ನಾವು ಜಮಾ ಮಾಡ್ಕೊಳ್ಬೇಕು. ನಮಗೆ ಕೊಟ್ಟು ನಮ್ಮ ಮೂಲಕ ಇತರರಿಗೆ ಕೊಡಿಸ್ತಾರೆ. ಅದೇ ನಮ್ಮನ್ನ ವರದಾತರನ್ನಾಗಿ ಮಾಡುವಂಥದ್ದು, ಇತರರಿಗೆ ವರದಾನಗಳನ್ನು ಕೊಡುವಂಥದ್ದು. ನೀವು ವಿಧಾತರು ಆಗ್ಬೇಕು, ವರದಾತರು ಆಗ್ಬೇಕು ಅಂತ ಹೇಳ್ತಾರೆ. ವಿಧಾತ ಜ್ಞಾನವನ್ನ ನೀವು ಎಲ್ಲರಿಗೂ ಕೂಡ ವಿಧಾತರಾಗಿ ನೀವು ದಾನ ಮಾಡ್ತಿರ್ತೀರ, ಅಂದ್ರೆ ಕೊಡ್ತಿರ್ತೀರ ಜ್ಞಾನವನ್ನ. ಅದರ ಜೊತೆಗೆ ವರದಾನಗಳನ್ನು ಕೊಡುವಂತ ವರದಾತರು ನೀವು ಆಗ್ಬೇಕು. ಬಾಬಾರವರಿಂದ ನಾವು ಆ ಶಕ್ತಿಗಳನ್ನ, ಪ್ರಾಪ್ತಿಗಳನ್ನ ನಾವು ವರದಾನಗಳ ರೂಪದಲ್ಲಿ ನಾವು ಪಡ್ಕೊಂಡಾಗ, ತುಂಬಿಕೊಂಡಾಗ ಮಾತ್ರ ನಾವು ವರದಾತರಾಗೋದಕ್ಕೆ ಸಾಧ್ಯ. ಬಾಬಾ ನಮ್ಮ ಮೂಲಕ ವರದಾನಗಳನ್ನ ಇತರರಿಗೆ ಕೊಡ್ತಾರೆ. ಕೊಡೋದು ಬಾಬಾನೆ, ಕೊಡಿಸೋದು ಬಾಬಾನೆ, ಮಾಡಿಸೋದು ಬಾಬಾನೆ, ಎಲ್ಲ ಮಾಡೋದು ಬಾಬಾನೆ. ನಾವಿಲ್ಲಿ ಕೇವಲ ನಿಮಿತ್ತ, ಮೂರ್ತಿ ಅಷ್ಟೇ. ಈಗ ನೋಡಿ, ಭಕ್ತಿ ಮಾರ್ಗದಲ್ಲಿ ದೇವಸ್ಥಾನ ಇದೆ, ವಿಗ್ರಹ ಇದೆ. ಎಷ್ಟೋ ಮಂದಿ ಆತ್ಮಗಳು ಹೋಗಿ ಆ ದೇವಸ್ಥಾನದಲ್ಲಿ ಅವರು ಬೇಡ್ಕೊಂಡು ಪೂಜೆ ಮಾಡಿ ಏನೋ ಮಾಡ್ತಿರ್ತಾರೆ. ಆ ಭಕ್ತಿಗೆ ಫಲವಾಗಿ ಅವರಿಗೆ ಅಲ್ಪಕಾಲಿಕವಾಗಾದ್ರೂ ಸಿಕ್ತಿರುತ್ತೆ, ಅವ್ರಿಗೆ ಸುಖ ಶಾಂತಿ ಹೇಳ್ತಿರ್ತಾರೆ. ನನ್ಗೆ ಆ ಟೆಂಪಲ್ಗೆ ಹೋದ್ಮೇಲೆ ನನಗೆ ಒಳ್ಳೇದಾಯ್ತು, ಅಲ್ಲಿಗೆ ಹೋದ್ಮೇಲೆ ನನ್ನ ಸಮಸ್ಯೆ ಪರಿಹಾರ ಆಯ್ತು, ಆ ದೇವಿ ದೇವಸ್ಥಾನಕ್ಕೆ ಹೋದ್ಮೇಲೆ ಹಂಗಾಯ್ತು, ಈ ದೇವಿ ದೇವಸ್ಥಾನಕ್ಕೆ ಹೋದ್ಮೇಲೆ ನನಗೆ ಒಳ್ಳೇದಾಯ್ತು. ಅದೆಲ್ಲ ಯಾರು ಮಾಡ್ತಿರ್ತಾರೆ ಹೇಳಿ? ಬಾಬಾ ಮಾಡ್ತಿರ್ತಾರೆ. ಯಾರು ಮಾಡ್ತಿರ್ತಾರೆ? ಬಾಬಾ ಮಾಡ್ತಿರ್ತಾರೆ. ಯಾಕಂದ್ರೆ ಆ ವಿಗ್ರಹದಲ್ಲಿ, ಆ ವಿಗ್ರಹದ ಒಂದು ದೇವತೆಗಳು, ಚೈತನ್ಯ ದೇವತೆಗಳು ನಾವಿಲ್ಲಿದ್ದೀವಿ, ನಾವಿನ್ನು ತಯಾರಾಗ್ತಾ ಇದ್ದೀವಿ. ಹಾಗಾಗಿ ದ್ವಾಪರ ಯುಗದಿಂದ ಅವರೇ ಮಾಡ್ತಿದ್ದಾರೆ. ಆ ರೀತಿ ನಾವು ಕೇವಲ ಮೂರ್ತಿ ಆಗ್ಬಿಡ್ಬೇಕಷ್ಟೇ. ನಾನು ಕೇವಲ ಮೂರ್ತಿ, ಬಾಬಾನೇ ಈ ಮೂರ್ತಿ ಮೂಲಕ ಕೊಡುವಂತವರು ಎಲ್ಲರಿಗೂ. ಇಲ್ಲೂ ಕೂಡ ನಾನು ಮಾಡ್ತೀನಿ, ನಾನು ಕೊಡ್ತೀನಿ, ಜ್ಞಾನ ನಾನು ತಿಳಿಸ್ತೀನಿ, ಯೋಗ ನಾನು ಮಾಡಿಸ್ತೀನಿ, ಮತ್ತೆ ಶಕ್ತಿಗಳು ಕೊಡ್ತೀನಿ, ಆ ದಾನ ಮಾಡ್ತೀನಿ, ಈ ಸೇವೆ ಮಾಡ್ತೀನಿ. ನಾನು ಅನ್ನುವಂಥದ್ದು ಇದರಲ್ಲೂ ಬರಬಾರ್ದು. ಈಶ್ವರಿಯ ಸೇವೆಯಲ್ಲೂ ನಾನು ನನ್ನದು ಅನ್ನುವಂಥದ್ದು ಬರಬಾರ್ದು. ಕೇವಲ ಬಾಬಾರವರ ಸೇವೆ, ಈಶ್ವರಿಯ ಸೇವೆ ಈಶ್ವರನೇ ಮಾಡಿಸ್ತಾ ಇದ್ದಾರೆ, ಬಾಬಾನೇ ಮಾಡಿಸ್ತಾ ಇದ್ದಾರೆ. ನಾನು ಕೇವಲ ಮೂರ್ತಿ. ದೇವಸ್ಥಾನದಲ್ಲಿರುವಂತ ವಿಗ್ರಹ ಏನಾದ್ರೂ ಮಾಡುತ್ತಾ, ಬಂದು ಯಾರಿಗಾದ್ರೂ ಮಾತಾಡುತ್ತಾ, ಕೊಡುತ್ತಾ? ಕೊಡಲ್ಲ. ಆ ವಿಗ್ರಹದ ಮೂಲಕ ಬಾಬಾನೇ ಕೊಡ್ತಾರೆ ಎಲ್ಲರಿಗೂ. ಆ ರೀತಿ ನಾವು ವಿಗ್ರಹ, ಮೂರ್ತಿ ಆಗ್ಬಿಡ್ಬೇಕು. ಎಲ್ಲ ನಿನ್ನದೆ, ಏನ್ ಕೊಡ್ತೀಯ ಕೊಡು. ಈ ಜೀವನ ನಿನ್ನದೇ, ಈ ಜನ್ಮ ನಿನ್ನದೇ. ನೀನೇ ಕೊಟ್ಟಿರೋ ಜನ್ಮ, ನೀನೇ ಕೊಟ್ಟಿರೋ ಜೀವನ, ನೀನೇ ಕೊಟ್ಟಿರೋ ಶರೀರ, ಎಲ್ಲ ನೀನ್ ಕೊಟ್ಟಿರೋದು ಬಾಬಾ, ಎಲ್ಲ ನಿಂದೆ. ಇದರಿಂದ ಯಾರಿಗೆ ಏನ್ ಕೊಡ್ಬೇಕು ಕೊಡು, ನಾನ್ ರೆಡಿ. ನಮ್ಮನ್ನ ನಾವು ಆಫರ್ ಮಾಡ್ಬೇಕು ಬಾಬಾರವರಿಗೆ. ಏನ್ ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನಾನು ಕೇವಲ ನಿಮಿತ್ತ ಅಷ್ಟೇ. ನೀನ್ ಮಾತ್ರ ನನ್ನೋನಷ್ಟೇ, ನೀನ್ ಮಾತ್ರ ನನ್ನೋನು, ನಾನ್ ನಿನ್ನೋನು, ನೀನ್ ನನ್ನೋನು ಅಷ್ಟೇ. ನಾನ್ ನಿನಗ್ ಸೇರಿದ್ದೀನಿ, ನೀನ್ ನನಗ್ ಸೇರಿದೀಯ ಅಷ್ಟೇ. ಉಳಿದಿರೋದು ಏನ್ ಮಾಡ್ಬೇಕು ಅದು ಅವ್ರು ಮಾಡ್ತಾರೆ ಅಲ್ವಾ? ಉಳಿದಿರೋದು ಏನ್ ಮಾಡ್ಬೇಕೋ ಅದವ್ರು ಮಾಡ್ತಾರೆ. ನಮ್ಮಲ್ಲಿ ಇರೋದನ್ನೆಲ್ಲ ತೆಗೆಯೋದು ಅವರೇ.
ಕೊಳಕು, ನಮ್ಮಲ್ಲಿರೋ ಕೊಳಕು ಎಲ್ಲ ತೆಗೆದು ಆಪರೇಷನ್ ಮಾಡಿ ಬಿಸಾಕೋದು ಅವರೇ. ಅವಿನಾಶಿ ಸರ್ಜನ್ ಅವರೇ. ಮತ್ತೆ ನಮ್ಮಲ್ಲಿ ಒಳ್ಳೆಯದನ್ನ ತುಂಬೋದು ಅವರೇ. ನಮ್ಮ ಮೂಲಕ ಇತರರಿಗೆ ಕೊಡೋದು ಅವರೇ. ಬಾಬಾ ಅದಕ್ಕೆ ಹೇಳ್ತಾರೆ ನೀವು ರೈಟ್ ಹ್ಯಾಂಡ್ಸ್ ಅಂತ. ಬಾಬಾರವರಿಗೆ ಶರೀರ ಇಲ್ಲ, ಬಾಬಾರವರಿಗೆ ಪ್ರಾಪ್ತಿ ಬೇಕಾಗಿಲ್ಲ, ನಮಗೆ ಶರೀರ ಇದೆ. ನಾವು ರೈಟ್ ಹ್ಯಾಂಡ್ಗಳು. ನಮ್ಮನ್ನ ರೈಟ್ ಹ್ಯಾಂಡ್ ಆಗಿ ಬಳಸ್ಕೊಂಡು ಬಾಬಾ ಇತರರಿಗೆ ಕೊಡ್ತಾರೆ ಸಹಯೋಗ ನಮ್ಮ ಮೂಲಕ. ಆ ಪ್ರಾಪ್ತಿ ನಮಗೇನೆ, ಅದರಿಂದ ಬರುವಂತ ಪ್ರಾಪ್ತಿ ನಮಗೇನೆ. ಅದು ನಮಗೇನೆ ಜಮಾ ಆಗತ್ತೆ, ನಮ್ಮ ಖಾತೆಯಲ್ಲಿ ಜಮಾ ಆಗತ್ತೆ. ಮಾಡೋದು ಅವರು, ಮಾಡಿಸೋದವರು ಅಲ್ವಾ. ನಮಗೆ ಜ್ಞಾನ ಗೊತ್ತಿಲ್ಲದಕ್ಕೆ ಮುಂಚೆ ಏನಾದ್ರೂ ನಮಗೆ ಗೊತ್ತಿತ್ತಾ? ಜ್ಞಾನ ಗೊತ್ತಿತ್ತಾ? ಯಾವುದ್ರ ಬಗ್ಗೆ ಏನ್ ಗೊತ್ತಿತ್ತು? ಯಾವ ಗುಣದ ಅರಿವಿತ್ತು? ಯಾವ ಶಕ್ತಿಗಳ ಅರಿವಿತ್ತು ನಮಗೆ? ನಾನು ಯಾರೋ ಅನ್ನೋ ಅರಿವೇ ನನಗಿಲ್ಲ. ಬಾಬಾ ಸಿಕ್ಕದ ಮೇಲೆ, ಬಾಬಾ ಜ್ಞಾನ ಕೊಟ್ಟ ಮೇಲೆ ನಮ್ಗೆ ಏನೇನೆಲ್ಲ ನಮ್ಮಲ್ಲಿ ಪರಿವರ್ತನೆ ಬಂದಿರುತ್ತೆ, ಏನೇನೆಲ್ಲ ವಿಶೇಷತೆ ಬಂದಿರುತ್ತೆ, ಅದೆಲ್ಲ ಬಾಬಾರವರ ಜ್ಞಾನದಿಂದ ಸಿಕ್ಕಿರುವಂಥದ್ದು. ಹಾಗಾಗಿ ನನ್ನದು ಅಂತನೂ ಕೂಡ ನಾವು ಯಾವುದರಲ್ಲೂ ಹೇಳಬಾರದು. ಬಾಬಾ ಇದನ್ನು ಸಹ ಅವ್ಯಕ್ತವಾಣಿಯಲ್ಲಿ ತಿಳಿಸಿದ್ದಾರೆ. ಈಗ ಇನ್ನು ಸ್ವಲ್ಪ ಸಮಯ ಇದೆ. ಆ ಸ್ವಲ್ಪ ಸಮಯದಲ್ಲೇ ಎಲ್ಲವನ್ನ ಅರ್ಪಣೆ ಮಾಡಿ ಬಾಬಾರವರಿಗೆ, ಬಾಬಾರವ್ರ ಹತ್ರ ಇರೋದು ಎಲ್ಲವನ್ನ ಪಡ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡಬೇಕು, ಪ್ರಯತ್ನ ಪಡಬೇಕು, ಧೈರ್ಯದ ಒಂದು ಹೆಜ್ಜೆ ಇಡಬೇಕು. ಬಾಬಾ ಸಹಯೋಗ ಕೊಡ್ತಾರೆ. ನಮ್ ಧೈರ್ಯ ಇಡೋದಷ್ಟೇ, ಧೈರ್ಯದ ಒಂದು ಹೆಜ್ಜೆ ಇಡೋದಷ್ಟೇ ನಮ್ ಕೆಲಸ. ಇನ್ನು ಉಳಿದಿರೋದೆಲ್ಲ ಬಾಬಾ ಸಹಯೋಗದ ಮೂಲಕ ಮಾಡಿಸ್ಬಿಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ನಾವು ಏನೇ ಕೊಟ್ರು ಅದಕ್ಕೆ ರಿಟರ್ನ್ ನಾವು ಬಾಬಾರವರಿಂದ ಪಡ್ಕೊಳ್ತೀವಿ. ನಾವು ಕೊಡೋದು ಒಳ್ಳೇದಂತೂ ನಾವೇನು ಕೊಡಲ್ಲ ಬಾಬಾರವರಿಗೆ. ಎಲ್ಲ ಪತಿತನೇ ಕೊಡ್ತೀರಿ. ಪತಿತ ಶರೀರ, ಪತಿತ ಮನಸ್ಸು, ಎಲ್ಲ ವಿನಾಶಿದೆ ಕೊಡೋದು. ಆದ್ರೆ ಬಾಬಾ ನಮಗ್ ಕೊಡೋದು ಅವಿನಾಶಿ ಅಲ್ವಾ. ಈ ವಿನಾಶಿ ಶರೀರ, ವಿನಾಶಿ ಸಂಬಂಧಗಳು, ವಿನಾಶಿ ವಸ್ತು, ವೈಭವ, ದುಡ್ಡು ಎಲ್ಲನೂ ವಿನಾಶಿ. ಮತ್ತೆ ಎಲ್ಲ ಪತಿತ, ಎಲ್ಲ ಕವಡೆಗಳು ನಾವು ಕೊಡೋದು ಬಾಬಾರವರಿಗೆ. ಬಾಬಾ ನಮಗೆ ಎಷ್ಟು ಪವಿತ್ರವಾದಂಥದ್ದು, ಎಷ್ಟು ಶಕ್ತಿಶಾಲಿ, ವಜ್ರ ಸಮಾನವಾದಂಥದ್ದು ಕೊಡ್ತಾರೆ. ಅದನ್ನ ನಾವು ತಗೊಳ್ಬೇಕು ಅಂದ್ರೆ ಇದನ್ನ ನಾವು ಕೊಡ್ಬೇಕು. ಒಂದು ಅಂಗಡಿಗೆ ಹೋದ್ರೆ ನಾವು ದುಡ್ಡು ಕೊಡದೆ ನಾವು ಒಂದು ವಸ್ತುನ ಕೊಂಡುಕೊಳ್ಳಕ್ಕಾಗೋದಿಲ್ಲ. ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನಿಮ್ಮದು ಎಲ್ಲವನ್ನ ನನಗೆ ಮನಸ್ಸು ಬುದ್ಧಿಯಿಂದ ಅರ್ಪಣೆ ಮಾಡಿ, ಸರ್ವಸ್ವ ತ್ಯಾಗಿ ಆಗ್ಬಿಡಿ, ಎಲ್ಲ ಸಮರ್ಪಣೆ ಮಾಡ್ಬಿಡಿ, ನಾನ್ ನಿಮಗೆ ಬಲಿಹಾರಿ ಆಗ್ಬಿಡ್ತೀನಿ. ನೀವು ನನಗೆ ಬಲಿಹಾರಿ ಆದ್ರೆ ನಾನ್ ನಿಮಗೆ ಬಲಿಹಾರಿ ಆಗ್ಬಿಡ್ತೀನಿ. ಎಲ್ಲವೂ ಒಂದು ಸಂಕಲ್ಪ ನಡೆದ್ರು ಕೂಡ ಬಾಬಾರವರದ್ದೇ ದೃಷ್ಟಿ ಇರುತ್ತೆ. ಪ್ರತಿಯೊಂದು ಸಹ ಬಾಬಾರವರಿಗೆ ಅರ್ಪಣೆ ಮಾಡಬೇಕು. ಆಗ ಅದು ಬಾಬಾ ಸಮಾನವಾಗಿನೇ ಇರುತ್ತೆ. ನಮ್ಮಲ್ಲಿ ತುಂಬಿ ನಮ್ಮನ್ನ ಶ್ರೇಷ್ಠವಾಗಿ ತಯಾರು ಮಾಡ್ತಾರೆ, ತಮ್ಮ ಸಮಾನವಾಗಿ ತಯಾರು ಮಾಡ್ತಾರೆ. ನಮ್ಮ ಮೂಲಕ ಇಡೀ ವಿಶ್ವದ ಆತ್ಮಗಳಿಗೆ ಕೊಡ್ತಾರೆ. ಅವರನ್ನ ಉದ್ಧಾರ ಮಾಡ್ತಾರೆ, ವಿಶ್ವವನ್ನ ಉದ್ಧಾರ ಮಾಡ್ತಾರೆ. ನಮ್ಮಲ್ಲಿ ಏನಿದೆ? ಏನೂ ಇಲ್ಲ. ಬಾಬಾರವ್ರು ಕೊಟ್ರೇನೆ ನಮ್ಮಲ್ಲಿ ಇರುತ್ತೆ ಅಲ್ವಾ. ಬಾಬಾರವ್ರು ಕೊಡದೆ ನಮ್ಮ ಹತ್ರ ಏನಿದೆ? ಏನೂ ಇಲ್ಲ, ಖಾಲಿ ಡಬ್ಬ ಅಲ್ವಾ. ಪತಿತ ಶರೀರ, ಪತಿತ ಮನಸ್ಸು, ಇದನ್ನ ಇಟ್ಕೊಂಡು ವಿಶ್ವವನ್ನ ವಿಶ್ವಕ್ಕೆ ಏನ್ ಕಲ್ಯಾಣ ಮಾಡೋದು? ಹಾಗಾಗಿ ನಾವು ಬಾಬಾರವರಿಗೆ ಎಲ್ಲವನ್ನ ಅರ್ಪಣೆ ಮಾಡೋದನ್ನ ನಾವು ಫಸ್ಟು ಇದನ್ನ ಕಲಿಬೇಕು. ನಾವು ಕೊಡದೆ ನಮ್ಮಲ್ಲಿ ಏನು ಬರಲ್ಲ. ಆತ್ಮದಲ್ಲಿ ಶಕ್ತಿನೂ ಬರಲ್ಲ, ಗುಣಗಳು ಧಾರಣೆ ಆಗಲ್ಲ, ಶಕ್ತಿಗಳು ಧಾರಣೆ ಆಗಲ್ಲ, ಪ್ರಾಪ್ತಿಗಳು ಸಿಗಲ್ಲ, ಖಜಾನೆಗಳು ಸಿಗಲ್ಲ, ಯಾವುದು ಸಫಲ ಆಗಲ್ಲ, ಯಾವುದಲ್ಲೂ ಸಫಲತೆ ಸಿಗಲ್ಲ. ಅಂತಿಮದಲ್ಲೂ ನಾವು ಫೇಲ್ ಆಗ್ಬಿಡ್ತೀವಿ, ಪಾಸ್ವಿತಾನರಾಗೋಕ್ಕೂ ಆಗೋದಿಲ್ಲ. ಎಲ್ಲದಕ್ಕೂ ಮೂಲ ಆಧಾರ ಸಮರ್ಪಣೆ. ನಾವ್ ಇದನ್ನ ಬಿಟ್ಬಿಟ್ಟು ಎಲ್ಲ ಮಾಡ್ತಿರ್ತೀವಿ. ನಾವು ಇದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡ್ತಿರ್ತೀವಿ. ನಾವು ಮಾಡ್ಬೇಕಾಗಿರೋ ಸಮರ್ಪಣೆ. ನಾನು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀನಿ ಬಾಬಾರವರಿಗೆ, ಅರ್ಪಣೆ ಮಾಡಿದ್ದೀನಿ, ಅಷ್ಟು ಪರ್ಸೆಂಟೇಜ್ ಅಷ್ಟೇ ನನಗೆ ಸಿಗುತ್ತೆ.
ನಾನು ಕೊಡುವಾಗ್ಲೂ ಕೂಡ ಯೋಚನೆ ಮಾಡಿ ಕೊಡ್ತೀನ. ಸೇವೆ ಮಾಡಕ್ ಹೋಗುವಾಗ ಯೋಚನೆ ಮಾಡಿ ಶರೀರದಿಂದ ಸೇವೆ ಮಾಡೋದು, ಯಜ್ಞದ ಸೇವೆ ಮನಸ್ಸಿಂದ ಯೋಚನೆ ಮಾಡಿ ಮಾಡ್ಲೋ ಬೇಡವೋ, ದನ ಸೇವೆ ಮಾಡಿದ್ರು ಮಾಡ್ಲೋ ಬೇಡವೋ. ಬಾಬಾನು ಹಂಗೆ ಕೊಡ್ಲೋ ಬೇಡವೋ ಅಂತ ಯೋಚನೆ ಮಾಡಿ ಲಾಸ್ಟ್ ಅಲ್ಲಿ ಕೊಡ್ತಾರೆ. ತ್ರೈತಾಯುಗದ ಅಂತಿಮದಲ್ಲಿ ಬರ್ತೀವಿ ನಾವು. ಅವಾಗ ಪದವಿ ಕೂಡ ಲಾಸ್ಟೇ, ಎಲ್ಲ ಕೂಡ ಲಾಸ್ಟ್ ಆಗೇನೆ. ನಾವು ಬಾಬಾ ಹೇಳ್ತಾರೆ ಏಳ್ಸ್ಕೊಂಡ್ ಮಾಡಬಾರ್ದು, ನಿಮ್ಮನ್ನು ನೀವೇ ಆಫರ್ ಮಾಡ್ಕೊಂಡು ಮಾಡಿ. ಯಾರೋ ಹೇಳಿ ನೀವು ಅರ್ಪಣೆ ಮಾಡೋದಲ್ಲ, ಯಾರೋ ಹೇಳಿ ನೀವು ಸೇವೆ ಮಾಡೋದಲ್ಲ, ನಿಮಗ್ ನೀವೇ ಆಫರ್ ಮಾಡ್ಕೊಳ್ಳಿ. ಯಾಕೆ ನಮಗ್ ಕೊಟ್ಟಿದ್ದಾರೆ ಜ್ಞಾನ. ಬಾಬಾ ಹೇಳ್ತಾರಲ್ಲ, ಏಳಿಸ್ಕೊಂಡು ಮಾಡೋರು ಮನುಷ್ಯರು, ಏಳಿಸ್ಕೊಂಡೂ ಕೂಡ ಮಾಡದೇ ಇರೋವಂಥವ್ರು ಅಸುರರು, ಏಳ್ಸ್ಕೊಳ್ಳದೆ ಮಾಡುವಂಥವ್ರು ದೇವತೆಗಳು ಅಂತ ಹೇಳ್ತಾರೆ ಅಲ್ವಾ. ಮತ್ತೆ ನಾವು ಯಾರು, ನಾವೇ ಚೆಕ್ ಮಾಡ್ಕೊಳ್ಬೇಕು. ನಾವೇ ಚೆಕ್ ಮಾಡ್ಕೋಬೇಕು. ಬಾಬಾ ಹೇಳ್ತಾರೆ ಸದಾ ನನ್ನ ಕಣ್ಮಣಿಗಳಾಗಿ ಅಂತ ಹೇಳ್ತಾರೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಸದಾ ಬಾಬಾರವರ ಕಣ್ಮಣಿ ಆಗಿರ್ಬೇಕು ನಾವು. ಯಾವಾಗ ನಾವು ಕಣ್ಮಣಿ ಆಗಿರ್ತೀವಿ, ಬೀಜದ ಜೊತೆ ಕನೆಕ್ಷನ್ ಒಂದು. ಸದಾ ಬಾಬಾರವರೇ ನಮ್ಮ ಮನಸ್ಸಲ್ಲಿ ಇರ್ಬೇಕು, ಬುದ್ಧಿಯಲ್ಲಿ ಇರ್ಬೇಕು. ನೋಡ್ತಾ ಇದ್ರು ಬಾಬಾನೇ, ಮಾತಾಡೋವಾಗ್ಲೂ ಬಾಬಾನೇ ಎದ್ರು ಬಾಬಾ, ಕೂತ್ರು ಬಾಬಾ, ನಿಂತ್ರು ಮಲಗಿದ್ರು ಬಾಬಾ ಬಾಬಾ ಬಾಬಾ. ಮನಸ್ಸು ಬುದ್ಧಿಯಲ್ಲಿ ಸಂಕಲ್ಪದಲ್ಲಿ ಬಾಬಾನೇ ಇರಬೇಕು. ಕಣ್ಣು ಬಿಟ್ರೆ ಬಾಬಾನೇ. ಇವಾಗ ನೋಡಿ, ಯಾರಾದ್ರೂ ತುಂಬಾ ಪ್ರಿಯವಾದಂಥವರು, ಒಂದು ವಸ್ತು ಇರ್ಲಿ, ಒಂದು ವ್ಯಕ್ತಿ ಇರ್ಲಿ, ತುಂಬಾ ಇಷ್ಟ ಆದಂಥವ್ರು ಇದ್ರೆ, ಇಷ್ಟಪಡ್ತಿದ್ದಾರೆ ಅಂತಂದ್ರೆ ಅವ್ರು ಹೇಗಿರ್ತಾರೆ ಹೇಳಿ. ಅವ್ರು ತಿಂತಿದ್ರು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ಮಲಗಿದ್ರು ಅವರೇ, ಕನಸಲ್ಲೂ ಅವರೇ, ಮನಸ್ಸಲ್ಲೂ ಅವರೇ. ಯಾರನ್ನ ನೋಡಿದ್ರು ಅವ್ರನ್ನೇ ನೋಡ್ದಂಗೆ ಆಗ್ತಿರುತ್ತೆ, ಅವ್ರ ಜೊತೆನೆ ಮಾತಾಡ್ದಂಗೆ ಆಗ್ತಿರುತ್ತೆ. ಏನ್ ಕೇಳಿದ್ರು ಅವರೇ ಮಾತಾಡ್ದಂಗೆ, ಅವ್ರ ಮಾತುಗಳೇ ಕೇಳಿಸ್ದಂಗೆ ಆಗ್ತಿರುತ್ತೆ. ಅಷ್ಟು ಲೀನ ಆಗಿರ್ತಾರಲ್ಲ. ಆ ರೀತಿ ನಾವು ಬಾಬಾ ಒಬ್ಬರು ಬಿಟ್ರೆ ಬೇರೆ ಯಾರು ಕಾಣಬಾರದು ನಮಗೆ. ಆಗ ನಾವು ನಮ್ಮ ನಯನಗಳಲ್ಲಿ ಬಾಬಾ ತುಂಬಿದರೆ, ಸಮಾವೇಶ ಆಗಿದ್ದಾರೆ ಅಂದ್ರೆ ನಾವು ಬಾಬಾರವರ ಕಣ್ಮಣಿಗಳಾಗ್ಬಿಡ್ತೀವಿ. ನಾವು ಬಾಬಾರವರ, ಬಾಬ್ದಾದಾರವರ ಕಣ್ಮಣಿಗಳು. ಅವರ ಕಣ್ಣಲ್ಲಿ ನಾವಿರ್ತೀವಿ, ಅವರ ನಯನಗಳ ರತ್ನಗಳಾಗಿ ನಾವಿರ್ತೀವಿ. ಸದಾ ನಾವು ಯಾವಾಗ ಮನಸ್ಸಲ್ಲಿ, ಬುದ್ಧಿಯಲ್ಲಿ, ಎಲ್ಲಾದ್ರಲ್ಲೂ ಬಾಬಾ ಬಾಬಾ ಅವರ ರೂಪನೇ ಕಾಣ್ತಿರ್ಬೇಕು ನಮಗೆ. ಬಾಬ್ದಾದ ರೂಪ, ಬಾಬ್ದಾದ ಮುಖ, ಬಾಬ್ದಾದ ನೆನಪು ಅದೇ ಕಾಡ್ತಿರ್ಬೇಕು ನಮಗೆ. ಅದರ ಮೂಲಕ ನೋಡಿ, ದೃಷ್ಟಿ, ವೃತ್ತಿ, ಮಾತು, ಕರ್ಮ ಎಲ್ಲದರಲ್ಲೂ ಅವರದೇ ವೈಬ್ರೇಷನ್, ಅವರೇ ಪ್ರತ್ಯಕ್ಷ ಆಗ್ತಿರ್ತಾರೆ. ಗುಣಗಳು, ಶಕ್ತಿಗಳು ನಮ್ಮ ಕರ್ಮಗಳ ಮೂಲಕ ಅದೇ ಪ್ರತ್ಯಕ್ಷ ಆಗ್ತಾ ಇರತ್ತೆ, ಅದೇ ಸೇವೆ ಆಗ್ತಾ ಇರತ್ತೆ, ಅದೇ ಸೇವೆ ಮಾಡ್ತಾ ಇರತ್ತೆ. ಬಾಬಾ ಪ್ರತ್ಯಕ್ಷತೆ ಆಗತ್ತೆ ಅವಾಗ. ಇದು ಕಣ್ಮಣಿಗಳು. ಬಾಬಾ ಮತ್ತೆ ಕಂಠಹಾರದ ರತ್ನಗಳು ಅಂತ ಹೇಳಿದ್ದಾರೆ. ಅವ್ರು ಯಾರು ಅಂದ್ರೆ ಇದರಲ್ಲಿ ಕಡಿಮೆ ಇರ್ತಾರೆ. ಈಗ ಒಂದ್ ಮೊದಲೇ ನಂಬರ್ ಏನಿದೆ ಅಲ್ಲ, ಇದರಲ್ಲಿ ಕಡಿಮೆ ಇರ್ತಾರಂತೆ. ಸದಾ ಬಾಬಾರವ್ರ ನೆನಪಲ್ಲಿ ಇರುವಂತದ್ದು, ಅವರನ್ನೇ ನೆನಪು ಮಾಡಿ ಅವರೇ ಪ್ರತಿ ಸಮಯ ಅವರೇ ಇರುವಂತದ್ದು ಮನಸ್ಸು ಬುದ್ಧಿಯಲ್ಲಿ, ಇದು ಕಡಿಮೆ ಇರುತ್ತೆ. ಕಂಠದ ಮೂಲಕ ಜ್ಞಾನವನ್ನ ದಾನ ಮಾಡ್ತಾ ಇರ್ತಾರಂತೆ. ಯಾರು? ಕಂಠಹಾರದ ರತ್ನಗಳು ಅಂದ್ರೆ ಬಾಬ್ದಾದಾರವರ ಅಲಂಕಾರಗಳು ಅಂತ ಒಂದು ಮುರುಳಿಯಲ್ಲಿ ತಿಳಿಸಿದ್ದಾರೆ. ಅದರಲ್ಲಿ ಒಂದನೇದು ಈ ಕಣ್ಮಣಿಗಳು, ಎರಡನೇದು ಕಂಠಹಾರದ ರತ್ನಗಳು. ಅಂದ್ರೆ ಫಸ್ಟ್ನೇದು ಕಣ್ಣಿನ ರತ್ನಗಳು ಅಂದ್ರು ಕಣ್ಮಣಿಗಳು, ಎರಡನೇದು ಕಂಠಹಾರದ ರತ್ನಗಳು, ಮೂರನೇದು ಕಂಕಣದ ಒಂದು ರತ್ನಗಳು. ಕೈಯಲ್ಲಿ ಕಂಕಣ ಇರುತ್ತಲ್ಲ, ಅದರಲ್ಲಿ ಇರುವಂತಹ ರತ್ನಗಳು ಅಂದ್ರು. ಈ ಕಂಠದ ಮೂಲಕ ಯಾರು ಬರೀ ಜ್ಞಾನ ಮಾತ್ರ ಹೇಳ್ತಿರ್ತಾರೆ, ಎಲ್ಲರಿಗೂ ದಾನ ಮಾಡ್ತಿರ್ತಾರೆ, ಜ್ಞಾನದ ಸೇವೆಯನ್ನ ಮಾಡ್ತಿರ್ತಾರೆ. ಅಂದ್ರೆ ವಿಧಾತರಾಗಿ ಏನ್ ಮಾಡ್ತಿರ್ತಾರೆ, ಅವರು ಜ್ಞಾನವನ್ನ ಬರೀ ದಾನ ಮಾಡ್ತಿರ್ತಾರೆ, ಅವರು ಕಂಠಹಾರದ ರತ್ನಗಳಾಗ್ತಾರೆ ಅಂದ್ರು. ಮತ್ತೆ ಯಾವುದೋ ಒಂದು ರೀತಿಯಲ್ಲಿ ಸಹಯೋಗ ಕೊಡ್ತಿರ್ತಾರೆ, ಆಯ್ತಾ. ಯಾವುದೋ ಒಂದು, ಈಗ ನಾವು ಸಹಯೋಗ ಕೊಡುವಂಥದ್ದು ಅಂದ್ರೆ ಹ್ಯಾಂಡ್, ಕೈ ಮೂಲಕ ನಾವು ಸಹಯೋಗ ಕೊಡ್ತೀವಿ ಅಲ್ವಾ. ಯಾರಿಗಾದ್ರೂ ಎಲ್ಪ್ ಮಾಡ್ಬೇಕು ಅಂದ್ರೆ ನಾವು ನಮ್ಮ ಬಲಗೈಯಿಂದ ನಾವು ಎಲ್ಲರೂ ಎಲ್ಪ್ ಅನ್ನ ಮಾಡ್ತಿರ್ತೀವಿ ಅಲ್ವಾ. ಅದೇ ರೀತಿ ಯಾವುದೋ ಒಂದು ರೀತಿಯಲ್ಲಿ ಯಜ್ಞಕ್ಕೆ, ಇತರ ಆತ್ಮಗಳಿಗೆ
ಸಹಯೋಗಿಗಳಾಗಿರ್ತಾರೆ. ಜ್ಞಾನದಲ್ಲೂ ಅಷ್ಟೊಂದು ಇರೋದಿಲ್ಲ, ಮೊದಲೇ ನಂಬರಲ್ಲೂ ಅಷ್ಟೊಂದು ಇರೋದಿಲ್ಲ, ಎರಡನೇ ನಂಬರು ಮೊದಲೇ ನಂಬರ್, ಒಂದು ವಿಶೇಷತೆನೂ ಅಷ್ಟೊಂದು ಇರೋದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಸಹಯೋಗಿ ಆಗಿರ್ತಾರೆ. ಅವರು ಕೈಯಲ್ಲಿನ ಒಂದು ಕಂಕಣದಲ್ಲಿರುವಂತ ರತ್ನಗಳು ಅಂತ ಹೇಳಿದ್ದಾರೆ ಬಾ. ಮತ್ತೆ ನಾನು ಯಾವ ರತ್ನ? ಕಣ್ಮಣಿನ, ಕಂಠಹಾರನ ರತ್ನನ, ಇಲ್ಲ ಕೈಯಿನ ಕಂಕಣದ ಒಂದು ರತ್ನನ ನಾನು ಚೆಕ್ ಮಾಡ್ಕೋಬೇಕು. ಕಣ್ಮಣಿ ಅಂದ್ರೇನೆ ಸದಾ ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ. ಈ ನಂಬರ್ ಆಗ್ಬೇಕು ನಾವು, ಮೊದಲನೇ ನಂಬರ್ ಆಗ್ಬೇಕು ನಾವು. ಅದಾಗೋದು ಕೂಡ ಯಾವಾಗ? ಇದೆಲ್ಲವನ್ನ ಅರ್ಪಣೆ ಮಾಡ್ದಾಗ್ಲೇನೆ. ಎಲ್ಲದಕ್ಕೂ ಆಧಾರ ಸಮರ್ಪಣೆನೆ. ನಾವು ಸಮರ್ಪಣೆ ಅಂದ್ರೆ ಸೆಂಟರ್ಗಳಲ್ಲಿ ಆಗ್ತಾರಲ್ಲ ಸಮರ್ಪಣೆ, ಇಷ್ಟು ವರ್ಷ ಅಂತ ಸೆಂಟ್ರಲ್ ಇದ್ದು ಹೋಗಿ ಮಧುವನದಲ್ಲಿ ಹೋಗಿ ಸರೆಂಡರ್ ಆಗ್ಬಿಟ್ಟು ಸರ್ಟಿಫಿಕೇಟ್ ತಗೊಂಡು ಬ್ಯಾಡ್ಜ್ ತಗೊಂಡು ಅದು ಸಮರ್ಪಣೆ. ಅದು ಸ್ಥೂಲವಾಗಿ ಅದು ಒಂದು ಬ್ರಾಹ್ಮಣರ ಒಂದು ಜೀವನದಲ್ಲಿ ಅದೊಂದು ಮಹತ್ವವಾದಂಥದ್ದು ಇದೆ. ಆದ್ರೆ ಇದು ಮೇನ್ ಆಗಿ ಬೇಕಾಗಿರುವಂಥದ್ದು ಮನಸ್ಸು ಬುದ್ಧಿಯಿಂದ ಇದೆಲ್ಲವನ್ನ ನಾವು ಅರ್ಪಣೆ ಮಾಡ್ತೀವಲ್ಲ, ಇದು ಮೇನ್ ಆಗಿ ಬೇಕಾಗಿರುವಂಥದ್ದು. ಸಮರ್ಪಣೆಯ ಒಂದು ಗುಹ್ಯ ರಹಸ್ಯನೂ ಕೂಡ ಇಂದಿನ ಕ್ಲಾಸ್ಗಳಲ್ಲಿ ಸಮರ್ಪಣೆ ಅಂದ್ರೆ ಏನು ಅಂತ ಇನ್ನೂ ವಿವರವಾಗಿ ಎಷ್ಟೋ ರಹಸ್ಯವನ್ನ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಅದು ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಧಾರಣ ಕ್ಲಾಸಲ್ಲಿ. ಧಾರಣೆಯ ಒಂದು ಕ್ಲಾಸ್, ಆ ಒಂದು ಫೋಲ್ಡರ್ ಅಲ್ಲಿ, ಆ ಒಂದು ಲಿಸ್ಟ್ ಅಲ್ಲಿ ಕೂಡ ಇದೆ ಇದು ಸಮರ್ಪಣೆಯ ಒಂದು ಗುಹ್ಯ ಅರ್ಥ ಏನು ಅನ್ನುವಂಥದ್ದು. ಆ ರೀತಿ ನಾವು ಬಾಬಾರವರಿಗೆ ಅರ್ಪಣೆ ಆಗ್ಬಿಡ್ಬೇಕು. ಯಾಕಂದ್ರೆ ಬಾಬಾ ನಮಗೆ ಜ್ಞಾನ ಕೊಡದೆ ಎಲ್ಲ ಅರ್ಪಣೆ ಮಾಡಿ ಅಂತ ಹೇಳ್ತಿಲ್ಲ. ಭಕ್ತಿ ಮಾರ್ಗದಲ್ಲಿ ಎಲ್ಲ ಏನು ಗೊತ್ತಿಲ್ಲದೆ ಅರ್ಪಣೆ ಮಾಡ್ತಾರೆ ಅವರು. ಆ ಮುಂದಿನ ಜನ್ಮಕ್ಕೆ ಒಂದು ಜನ್ಮಕ್ಕೆ ಅವ್ರು ಪಡ್ಕೊಳ್ತಾರೆ. ಇಲ್ಲಿ ನಾವು ಮಾಡೋ ಅರ್ಪಣೆ ಜನ್ಮ ಜನ್ಮಾಂತರಕ್ಕೆ, ಇಡೀ ಕಲ್ಪಕ್ಕೆ. ಅಷ್ಟು ಈಸಿ ಅಲ್ಲ. ಎಲ್ಲ ಜ್ಞಾನ ಕೊಟ್ಟಿದ್ದಾರೆ ಬಾಬಾ. ಬಾಬಾರವರ ಜೊತೆ ಬಾಬಾ ಇನ್ನೊಂದು ಹೇಳಿದ್ದಾರೆ, ಇನ್ನೊಂದು ಪಾಯಿಂಟ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಇವೆಲ್ಲ ಅವ್ಯಕ್ತವಾಣಿಯ ಒಂದು ಪಾಯಿಂಟ್ಗಳೇ. ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಇತರರ ಹತ್ರ ಎಲ್ಲ ಹೋಗಿ ಅಂದ್ರೆ ಯಾವುದೋ ಒಂದ್ರ ಮೂಲಕ ಸಹಯೋಗ, ನೀವು ದೈವಿ ಪರಿವಾರ ಇರ್ಬೋದು, ಯಾವುದೇ ಇರ್ಬೋದು, ಯಾರ ಹತ್ರನೇ ಇರ್ಬೋದು, ನಿಮಗೆ ಸಹಯೋಗ ಬೇಕು ಅಂದ್ರೆ ನೀವು ಬೀಜದ ಜೊತೆ ಕನೆಕ್ಷನ್ ಇಟ್ಕೊಳ್ಳಿ. ಬೀಜ ಯಾರು? ಬಾಬಾ. ಅವರ ಜೊತೆ ನಮ್ಮ ಕನೆಕ್ಷನ್ ಇದೆ ಅಂತಂದ್ರೆ ಬೀಜ ಬಾಬಾ. ವೃಕ್ಷ ಯಾರು? ಇಡೀ ವಿಶ್ವದ ಆತ್ಮಗಳು, ಪ್ರಕೃತಿ ಎಲ್ಲ ಬಂದ್ಬಿಡತ್ತೆ ಅಲ್ವಾ. ಅದರಲ್ಲಿ ಎಲೆಗಳು, ರೆಂಬೆಗಳು, ಕೊಂಬೆಗಳು ಅವೆಲ್ಲನೂ ಕೂಡ ಯಾರು? ಇಡೀ ವಿಶ್ವ ವೃಕ್ಷ. ಬಾಬಾ ಬೀಜ. ಆ ಬೀಜದ ಜೊತೆ ನಮಗೆ ಕನೆಕ್ಷನ್ ಇದೆ. ಅವರೊಬ್ಬರ ಜೊತೆನೆ ನಮಗೆ, ಅವರೊಬ್ಬರ ಸ್ಮೃತಿ ಇದೆ, ಅವರೊಬ್ಬರ ಜೊತೆ ಕನೆಕ್ಷನ್ ಇದೆ, ಇನ್ಯಾರು ಇಲ್ಲ ಅವರೊಬ್ಬರು ಬಿಟ್ರೆ. ಅಂದ್ರೆ ಅವರೊಬ್ಬರು ನಮ್ ಜೊತೆಗಿದ್ದಾರೆ ಅಂದ್ರೆ ಇಡೀ ವೃಕ್ಷದ ಸಹಯೋಗ ನಮಗೆ ಸಿಗ್ತಿರುತ್ತೆ ಅಂತ ಹೇಳಿದ್ದಾರೆ ಬಾಬಾ. ನೀವು ಪ್ರತಿಯೊಬ್ಬರ ಹತ್ರನೂ ಹೋಗಿ ಸಹಯೋಗವನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರ ಸಹಯೋಗವನ್ನ ಶ್ರಮಪಟ್ಟು ನೀವು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಸ್ನೇಹಿಯಾಗಿ, ಸ್ನೇಹದ ಬೀಜ ಬಾಬಾ ಬೀಜ, ಸ್ನೇಹದ ನೀರನ್ನ ಹಾಕಿ. ಅಂದ್ರೆ ಏನು? ಬಾಬಾರವರ ಜೊತೆ ನಾವು ಮನಸ್ಸು ಬುದ್ಧಿಯಿಂದ ಕನೆಕ್ಟ್ ಆಗಿರ್ಬೇಕು ಒಬ್ಬ ಬಾಬಾಗೆ. ಮತ್ತೆ ಅವರೊಬ್ಬರಿಗೆ ನಾವು ಸ್ನೇಹಿ ಆಗಿರ್ಬೇಕು. ಅವರೊಬ್ಬರಿಗೆ ನಾವು ಸ್ನೇಹಿ ಆಗಿದ್ದಾಗ, ಅವರೊಬ್ಬರಿಗೆ ನಾವು ಸಹಯೋಗಿಯಾಗಿದ್ದಾಗ ಬಾಬಾರವರು ನಮಗೆ ಸ್ನೇಹಿಯಾಗಿ ಸಹಯೋಗಿ ಆಗ್ಬಿಡ್ತಾರೆ. ಆಗ ಸ್ನೇಹಿ ಸಹಯೋಗಿ ಅಂದ್ರೆ ಸರ್ವ ಇಡೀ ವಿಶ್ವದ ದೈವಿಯ ಪರಿವಾರದ ಆತ್ಮಗಳಿರ್ಬೋದು, ಬ್ರಾಹ್ಮಣ ಆತ್ಮಗಳು, ಲೌಕಿಕ ಯಾರೇ ಇರ್ಬೋದು, ಇಡೀ ವಿಶ್ವದ ಪ್ರಕೃತಿ ಇರ್ಬೋದು, ಪ್ರಕೃತಿ ಸಾಧನಗಳು, ಆತ್ಮಗಳು ಎಲ್ಲರ ಮೂಲಕ ಸ್ನೇಹವನ್ನ ನಮಗೆ ಕೊಡಿಸ್ತಾರೆ. ಅವ್ರ ಮೂಲಕ ಸಹಯೋಗವನ್ನು ನಮಗೆ ಕೊಡ್ತಾರೆ ಬಾಬಾ. ನಾವು ಬಾಬಾರವರನ್ನ ಸೈಡ್ಗೆ ಆ ಕಡೆ ತಳ್ಳಿಬಿಡೋದು, ದೇಹದಾರಿಗಳನ್ನ, ಪ್ರಕೃತಿಯ ಸಾಧನಗಳನ್ನ, ವಸ್ತುಗಳನ್ನ ಆಧಾರ ಮಾಡ್ಕೊಳ್ಳೋದು. ಅವಾಗ ಏನಾಗುತ್ತೆ? ಏನ್ ಸಿಗುತ್ತೆ ನಮಗೆ? ಶ್ರಮ ಪಡಬೇಕು, ಯಾರು ಸಹಯೋಗ ಕೊಡೋದಿಲ್ಲ. ನೀವು ಸಹಯೋಗ ನಿಮಗೆ ಬೇಕು, ಸ್ನೇಹ ನಿಮಗೆ ಬೇಕು, ಸರ್ವರ ಸ್ನೇಹ ಬೇಕು, ಸರ್ವರಿಂದ ನಿಮಗೆ ಸಹಯೋಗ ಬೇಕು ಅಂದ್ರೆ ನನಗೆ ನೀವು ಸ್ನೇಹಿ ಸಹಯೋಗಿ ಆಗ್ಬೇಕು.
ಬೀಜದ ಜೊತೆ ಸ್ನೇಹ ಸಹಯೋಗದ ಸಂಬಂಧ ನಾವು ಇಟ್ಕೊಂಡ್ವಿ ಅಂದ್ರೆ ಇಡೀ ವೃಕ್ಷದ ಕನೆಕ್ಷನ್ ಬೀಜದ ಜೊತೆ ಇದೆ. ಇಡೀ ಪ್ರಪಂಚದ ಕನೆಕ್ಷನ್ ಯಾರ ಜೊತೆ ಇದೆ? ಬಾಬಾ ಜೊತೆ ಇದೆ. ಅವರು ಮೂಲಕ ಇಡೀ ವೃಕ್ಷದ ಸಹಯೋಗ ನಮಗ್ ಸಿಕ್ಬಿಡುತ್ತೆ. ಎಷ್ಟು ಈಸಿಯಾಗಿ ತಿಳಿಸ್ಕೊಡ್ತಾರೆ ಬಾಬಾ. ಆದ್ರೆ ನಾವು ಇದು ಒಂದು ಮಾಡೋದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ. ಇರುವುದು ಒಂದೇ. ನಾವು ಒಬ್ಬರನ್ನ ನೆನಪು ಮಾಡೋದಕ್ಕೆ, ಒಬ್ಬರನ್ನ ಆಧಾರ ಮಾಡ್ಕೊಳ್ಳೋದಕ್ಕೆ, ಒಬ್ಬರ ಜೊತೆ ಕನೆಕ್ಷನ್ ಇಟ್ಕೊಳ್ಳೋದಕ್ಕೆ ಇಷ್ಟು ಕಷ್ಟಪಡ್ತೀವಿ. ಆದ್ರೆ ಅನೇಕ ಆತ್ಮಗಳ ಜೊತೆ ಕನೆಕ್ಷನ್ ಇಟ್ಕೊಳ್ಳೋದಕ್ಕೆ ನಾವು ಕಷ್ಟನೇ ಪಡೋದಿಲ್ಲ. ಅವರನ್ನ ಆಧಾರ ಮಾಡ್ಕೊಳ್ಳೋದಕ್ಕೆ ಕಷ್ಟನೇ ಪಡೋದಿಲ್ಲ. ಆದ್ರೆ ಅವರಿಂದ ಸಹಯೋಗ ಪಡ್ಕೊಳ್ಳೋದಕ್ಕೆ ಕಷ್ಟಪಡ್ಬೇಕಾಗತ್ತೆ. ಅವರಿಂದ ಸ್ನೇಹ ಸಹಯೋಗ ಪಡ್ಕೊಳ್ಳೋದಕ್ಕೆ ಕಷ್ಟಪಡ್ಬೇಕಾಗತ್ತೆ. ಬಟ್ ಅವರನ್ನ ಆಧಾರ ಮಾಡ್ಕೊಳ್ಳೋದ್ರಲ್ಲಿ ಅವರಿದ್ದಾರೆ, ಇವರಿದ್ದಾರೆ, ಅದಿದೆ, ಇದಿದೆ. ಮನಸ್ಸು ಬುದ್ಧಿ ಫಸ್ಟ್ ಬಾಬಾನ ಕಡೆ ಹೋಗುತ್ತಾ, ಆ ಕಡೆ ಹೋಗುತ್ತಾ? ಬಾಬಾರವರಿಗೆ ನಾವು ಸ್ನೇಹಿ ಆಗ್ಬೇಕು, ಸಹಯೋಗಿ ಆಗ್ಬೇಕು. ಇದೆಲ್ಲವೂ ಬರೋದು ಸಮರ್ಪಣೆಯಲ್ಲೇನೆ. ಮೊದಲನೇದು ಆತ್ಮಾಭಿಮಾನಿ ಸ್ಥಿತಿ ಬರ್ಬೇಕಾ, ನಿರ್ವಿಕಾರಿ ಆಗ್ಬೇಕಾ, ನಿರಂಕಾರಿ ಆಗ್ಬೇಕಾ, ನಿರಾಕಾರಿ ಆಗ್ಬೇಕಾ? ಬ್ರಹ್ಮಬಾಬಾ ಲಾಸ್ಟ್ ಅಲ್ಲಿ ಹೇಳಿದ್ದೇನು? ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ, ಶರೀರ ಬಿಡೋದಕ್ಕಿಂತ ಮುಂಚೆ ಅಲ್ವಾ? ಆ ಮೂರು ಇದರಲ್ಲಿ ಬಂದ್ಬಿಡುತ್ತೆ ಸಮರ್ಪಣೆಯಲ್ಲಿ. ಅವರಾದ್ರು ಸರ್ವಸ್ವ ತ್ಯಾಗಿ ಆದ್ರು, ವಂಶ ಸಹಿತವಾಗಿ ಅರ್ಪಣೆ ಮಾಡಿದ್ರು. ಅವರು ಎಲ್ಲ ಸಮಾಪ್ತಿ ಮಾಡ್ಕೊಂಡ್ಬಿಟ್ರು, ಹಳೇದೆಲ್ಲ ಕೊಟ್ಬಿಟ್ರು, ಬಲಿಯಾರೆ ಆಗ್ಬಿಟ್ರು ಒಂದೇ ಏಟಿಗೆ. ಅವರಾದ್ರು ನಿರಾಕಾರಿನೂ ಆದ್ರು, ನಿರಹಂಕಾರಿನೂ ಆದ್ರು, ನಿರ್ವಿಕಾರಿನೂ ಆದ್ರು, ಕರ್ಮಾತೀತರೇ ಆಗೋದ್ರು, ಅವ್ಯಕ್ತ ಫರಿಸ್ತ ಆಗೋದ್ರು, ನಂಬರ್ 1 ಆಗ್ಬಿಟ್ರು. ಈಗ ನಾವು ಆ ನಂಬರ್ 1 ಡಿವಿಷನ್ ಅಲ್ಲಿ ಬರ್ಬೇಕಂದ್ರು ಬಾಬಾರವರ, ಬ್ರಹ್ಮ ಬಾಬಾರವರ ಜೊತೆಯಲ್ಲಿ ನಾವು ಸತ್ಯುಗದಲ್ಲಿ ಬರ್ಬೇಕಂದ್ರು ಅವರ ಸಮಾನ ನಮ್ಮ ಪುರುಷಾರ್ಥ ಇರಬೇಕು. ಇಲ್ಲಾಂದ್ರೆ ಅಷ್ಟು ಈಸಿಯಾಗಿ ಬರೋದಿಲ್ಲ. ಅಷ್ಟು ನಾವು ಬಾಬಾರವರು, ಬಾಬಾರವರಿಗೆ ಸ್ನೇಹಿ, ಬಾಬಾರವರಿಗೆ ಸಹಯೋಗಿ ಆಗಿರ್ಬೇಕು, ಬಾಬಾರವರಿಗೆ ಎಲ್ಲವನ್ನ ಅರ್ಪಣೆ ಮಾಡಿರ್ಬೇಕು. ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ. ನನ್ನ ಜೀವನ ಎಲ್ಲ ಬಾಬಾನೇ, ನನ್ನ ಜೀವನನೇ ಬಾಬಾ, ನನ್ನ ಜೀವನನೇ ಬಾಬಾರವ್ರಿಗೆ ಕೊಟ್ಟಿದ್ದೀನಿ. ಇದೇ ಸಮರ್ಪಣೆ. ನನ್ನ ಜೀವನ ಅವ್ರಿಗೆ ಕೊಟ್ಟಿದ್ದೀನಿ ಅಂತಂದ್ಮೇಲೆ ನನಗೆ ಸಂಬಂಧಪಟ್ಟಿದ್ದೆಲ್ಲ ಅವ್ರಿಗೆ ಕೊಟ್ಟಿದ್ದೀನಿ. ನನ್ನ ಏನಿದೆ ಇನ್ನ? ನನ್ನನ್ನೇ ನಾನು ಅವ್ರಿಗೆ ಕೊಟ್ಟಿದ್ದೀನಿ, ನನ್ನ ಜೀವನನೇ ಅವ್ರಿಗೆ ಕೊಟ್ಟಿದ್ದೀನಿ, ನನ್ನ ಜನ್ಮನೂ ಅವರೇ ಕೊಟ್ಟಿರೋದು, ನನಗೆ ಎಲ್ಲನೂ ಅವ್ರದೇ. ಇನ್ನು ನಮ್ದು ಅನ್ನೋದು ಏನಿದೆ ಇಲ್ಲಿ? ನನಗೆ ಸಂಬಂಧಪಟ್ಟಿರೋದು ಯಾವುದು ನಂದಿಲ್ಲ, ಎಲ್ಲ ಬಾಬಾರವ್ರದೇ. ಈಗ ನನ್ನ ಹತ್ರ ಏನೇ ಇದ್ರೂ ಅದು ಕೇವಲ ಈಶ್ವರಿ ಸೇವಾರ್ಥ, ವಿಶ್ವ ಕಲ್ಯಾಣಕ್ಕೋಸ್ಕರ ಕೊಟ್ಟಿದ್ದಾರೆ. ಬಾಬಾ ಇದನ್ನು ಹೇಳಿದ್ದಾರೆ ಅವ್ಯಕ್ತವಾಣಿಯಲ್ಲಿ. ನಾನು ನಿಮಗೆ ಕೊಟ್ಟಿದ್ದೀನಿ ಶರೀರ, ಏನಕ್ಕೆ? ಈಶ್ವರಿ ಸೇವಾರ್ಥ. ಅದಕ್ಕೆ ಶಕ್ತಿ ತುಂಬಿ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಸೇವೆ ಮಾಡೋದಕ್ಕೋಸ್ಕರ, ವಿಶ್ವ ಕಲ್ಯಾಣ ಮಾಡೋದಕ್ಕೋಸ್ಕರ. ಇಲ್ಲಾಂದ್ರೆ ನೀವು ಇಷ್ಟು ಸೇವೆನೂ ಮಾಡಕ್ಕಾಗ್ತಾ ಇರ್ಲಿಲ್ಲ ಅಂತ ಹೇಳಿದ್ದಾರೆ ಬಾಬಾ. ಎಷ್ಟು ನಾವು ಯೋಗಿ ಆಗಿರ್ತೀವಿ, ಎಷ್ಟು ಸೇವಾದಾರಿ ಆಗಿರ್ತೀವಿ, ಅಷ್ಟು ಆಯಸ್ಸು ವೃದ್ಧಿ ಆಗುತ್ತೆ. ಈ ಜನ್ಮದಲ್ಲೂ ಆಯಸ್ಸು ವೃದ್ಧಿ ಆಗುತ್ತೆ. ಈಗ ನಾವಿದೀವಲ್ಲ ಪ್ರೆಸೆಂಟು, ಈ ಜನ್ಮದಲ್ಲೂ ಆಯಸ್ಸು ವೃದ್ಧಿ ಆಗುತ್ತೆ, ಆರೋಗ್ಯನೂ ಕೂಡ ಚೆನ್ನಾಗಾಗತ್ತೆ. ಇಲ್ಲ ಅಂದ್ರೆ ಬೇಗ ಶರೀರ ಬಿಟ್ರೆ ಯಾವ ಸಂಪಾದನೆನೂ ನಾವು ಮಾಡ್ಕೊಳಕ್ಕಾಗಲ್ಲ. ನೆಕ್ಸ್ಟ್ ಇನ್ನೊಂದು ಜನ್ಮ ತಗೊಂಡು ನಾವು ಪುರುಷಾರ್ಥ ಮಾಡಕ್ಕಾಗಲ್ಲ. ಅಷ್ಟು ಸಮಯ ಎಲ್ಲಿದೆ? 2030 ಒಳಗಡೆನೆ ಪ್ರಪಂಚ ಏನಾಗಿರುತ್ತೋ ನಮಗ್ ಗೊತ್ತಾ? ಗೊತ್ತಿಲ್ಲ. ಮತ್ತೆ ನಾವು ಹುಟ್ಟಿ ಮತ್ತೆ ನಾವು ಶರೀರ ಬಿಟ್ಟ ತಕ್ಷಣ ನಮ್ಗೆ ಶರೀರ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ಶರೀರ ಸಿಕ್ಕಿದ್ರೂ ನಾವು ದೊಡ್ಡವರಾಗೋದಕ್ಕೆ ಎಷ್ಟು ವರ್ಷ ಬೇಕು ಬೆಳೆಯೋದಕ್ಕೆ? ಪುರುಷಾರ್ಥ ಮಾಡಕ್ಕಾಗುತ್ತಾ? ಆಗೋದಿಲ್ಲ. ಎಷ್ಟು ನಾವು ಯೋಗಿ ಆಗಿರ್ತೀವಿ, ಯೋಗದ ಮೂಲಕ ಆಯಸ್ಸು ವೃದ್ಧಿ ಆಗತ್ತೆ. ಹೆಚ್ಚು ಪುರುಷಾರ್ಥ ಮಾಡ್ಬೋದು, ಸೇವೆ ಮಾಡ್ಬೋದು, ಸಂಪಾದನೆ ಇನ್ನೂ ಜಾಸ್ತಿ ಮಾಡ್ಕೋಬಹುದು. ಆಯಸ್ಸೇ ಇಲ್ಲ ಅಂದ್ರೆ ಎಲ್ಲಿ ಸಂಪಾದನೆ ಮಾಡ್ಕೊಳ್ಳೋದು? ಈ ಎಲ್ಲ ಆಯಸ್ಸು, ಜನ್ಮ, ಜೀವನ ಎಲ್ಲ ಬಾಬಾ ಕೊಟ್ಟಿದ್ದಾರೆ ಕೂಡ. ನಾವದನ್ನ ಈಶ್ವರಿಯ ಸೇವೆಯಲ್ಲಿ ಬಳಸಿದಾಗ, ಅದು ಸಫಲ ಆದಾಗ, ಅದರಿಂದ ಕಲ್ಯಾಣ ಆಯ್ತು, ಸ್ವಕಲ್ಯಾಣ ಆಯ್ತು, ವಿಶ್ವ ಕಲ್ಯಾಣ ಆಯ್ತು ಅಂದ್ರೆ ಅದೆಲ್ಲ ವೃದ್ಧಿ ಆಗತ್ತೆ, ಅದೆಲ್ಲ ಶ್ರೇಷ್ಠ ಪವಿತ್ರವಾಗಿ ಆಗತ್ತೆ. ಜನ್ಮ ಜನ್ಮಾಂತರಗಳಿಗೆ ಅದು ನಮ್ಮ ಜೊತೆ ಬರುತ್ತೆ, ಇಡೀ ಕಲ್ಪ. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.